when I was about to come here. ಓಕೆ, ಸಿಮೋನ್ ಪೇತ್ರನ ಕುರಿತಾಗಿ ನಿಮ್ಮ ಸಂಗಡ ಮಾತನಾಡಲು ನಾನು ಉತ್ಸುಕನಾಗಿದ್ದೇನೆ. So I don't have notes here to talk about him. ನನ್ನ ಹತ್ರ ಅವನ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೋಟ್ಸ್ ಇಲ್ಲ. But I'm going to speak what the Holy Spirit inspires me to tell you. ಆದರೆ ಪವಿತ್ರಾತ್ಮನು ಏನನ್ನ ಪ್ರೇರೇಪಿಸ್ತಾನೋ ಅದನ್ನ ನಿಮ್ಮ ಸಂಗಡ ಮಾತನಾಡಲಿಕ್ಕೆ I ಇಷ್ಟಪಡ್ತೀನಿ. have a book full of notes. ಈ ಇಡೀ ಬುಕ್ ತುಂಬಾ ನಮಗೆ ನೋಟ್ಸ್ ಇದೆ. I can open any page and preach for hours. ಯಾವ್ದಾದ್ರೂ ಒಂದು ಪೇಜ್ ತೆಗೆದ್ರೆ ತಾಸುಗಟ್ಟಲೆ ಪ್ರಚಾರ ಮಾಡಬಹುದು. But nothing is going to be of use to any of you here. ಆದ್ರೆ ಅದರ ಬಗ್ಗೆ ನಾನು ಯಾವುದೂ ಇಲ್ಲಿ ನಿಮ್ಮ ಸಂಗಡ ಮಾತಾಡ್ತಿಲ್ಲ. These were useful to somebody. ಇದು ಯಾರೊಬ್ಬರಿಗೆ ಉಪಯೋಗ ಆಗ್ತದೆ. But what I'm going to speak from the heart of Jesus, ಆದ್ರೆ ಕರ್ತನ ಹೃದಯದಿಂದ ಏನು through the Holy ಮಾತನಾಡಲಿಕ್ಕೆ Spirit, ಪವಿತ್ರಾತ್ಮನ ಮೂಲಕ it's going to be very useful all through your lifetime. ನಿಮ್ಮ ಜೀವಮಾನವೆಲ್ಲ ಅದು ನಿಮಗೆ ಉಪಯೋಗ ಆಗ್ತದೆ. I can feel the Holy Spirit moving here. ನಾನು ಪವಿತ್ರಾತ್ಮನ ಚಲಿಸೋದನ್ನ ನಾನು ಅನುಭವಿಸ್ತಾ ಇದ್ದೇನೆ. I said here. ಹಿಯರ್, ಇಲ್ಲಿ ಚಲಿಸೋದನ್ನ ನಾನು ಅನುಭವಿಸ್ತಾ ಇದ್ದೇನೆ. Here. ಇಲ್ಲಿ. Sorry when I stop you. Yeah. Okay. When I am the Spirit, I'm the boss. Yes. Thank you. Oh, glory to God. God has something to do with these men. ಇಲ್ಲಿರುವ ಪುರುಷರ ಜೊತೆಗೆ ದೇವರು ಏನೋ ಒಂದು ಕಾರ್ಯ ಮಾಡಬೇಕೆಂಬುದಾಗಿದ್ದಾರೆ. I don't know what. ನನಗೇನಂತ ಗೊತ್ತಿಲ್ಲ. After I go only you will know. ನಾನು ಹೋದ್ಮೇಲೆ ಅದು ನಿಮಗೆ ಅರ್ಥ ಆಗ್ಬೋದು. As the Lord Jesus said. ದೇವರು ಹಾಗೆ ಹೇಳಿದ್ದಾರೆ, ಯೇಸು ಹಾಗೆ ಹೇಳಿದ್ರು. And I go you will know. ನಾನು ಹೋದ್ಮೇಲೆ ನಿಮಗೆ ಅರ್ಥ ಆಗ್ತದೆ ಎಂಬುದಾಗಿ. Right. Enjoying? You like this? ನಿಮಗೆ ಇಷ್ಟನೇ ಇದು? You want to be dropped down by the Holy Spirit? ಪವಿತ್ರಾತ್ಮನಿಂದ ನೀವು ಡ್ರಾಪ್ ಡೌನ್ ಮೀನ್ಸ್ fall down in the Spirit of God? ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು, ಅದ್ರಲ್ಲಿ ಬೀಳ್ಬೇಕಂತ ಇಷ್ಟನಾ? Really? Once when you get that experience, you will always like to have it. ಒಂದು ಸಾರಿ ಆ ಪವಿತ್ರಾತ್ಮನ ಅನುಭವ ನಿಮಗಾದ್ರೆ ಯಾವಾಗಲೂ ಅದೇ ರೀತಿ ನೀವು ಇರ್ತೀರಿ ಪ್ರಿಯ. My earlier stages, ನಮ್ಮ ಪೂರ್ವ ದಿನದಲ್ಲಿ I used to roll here and there. ಅಲ್ಲಿ ಇಲ್ಲಿ ಎಲ್ಲ ಕಡೆ ಉಳ್ಳಾಡ್ತಿರ್ತಿದ್ರು. Break my head, break my hand, cut my nerves, the heart will enjoy it. ಅಲ್ಲಿ ಬಿದ್ದು ತಲೆಗೆ ಪೆಟ್ಟು ಬಿದ್ದು, ಕೈಗೆ ಪೆಟ್ಟು ಬಿದ್ದು, ನರಗಳಿಗೆ ಪೆಟ್ಟು ಬಿದ್ದಿತ್ತು, ಆದ್ರೂ ಕೂಡ ಎಂಜಾಯ್ ಮಾಡ್ತಿದ್ರು. That only made me strong in Christ. ಅದೇ ಕ್ರಿಸ್ತನಲ್ಲಿ ನನ್ನ ಶಕ್ತಿಶಾಲಿಯಾಗಿ ಮಾಡಿದೆ. It has brought in me the urge for God and the word of God. ದೇವರಿಗಾಗಿ ಅತಿಯಾದ ದಾಹ, ಹಸಿವು ಅದು ನಮ್ಮ ಒಳಗಡೆ ಹುಟ್ಟಿಸಿದೆ. Only the Spirit of God. ಕೇವಲ ಪವಿತ್ರಾತ್ಮನ್ರಿ. Not by knowing him. ಕೇವಲ ಅದನ್ನ ಅವನನ್ನು ತಿಳ್ಕೊಳ್ಳೋದ್ರಿಂದ ಅಲ್ಲ, by the experience that you have in him. ಆತನಂದ ಆದಂತ ಅನುಭವದಿಂದ ಅದಾಗ್ತದೆ. I know you people are taught very well. ನಿಮ್ಗೆಲ್ಲರಿಗೂ ಗೊತ್ತಿದೆ, ನೀವೆಲ್ಲ ಒಳ್ಳೆ ಕಲಿಸಬಹುದು ಎಂಬುದಾಗಿ. About the Holy Spirit. ಪವಿತ್ರಾತ್ಮನ ಬಗ್ಗೆ ಚೆನ್ನಾಗಿ ಕಲಿಸಬಹುದು. The Lord has brought me here. ದೇವರ ಮನೆಯಲ್ಲಿ ಕರ್ಕೊಂಡ್ ಬಂದಿದ್ದಾನೆ. For you to have the experience of the Holy Spirit. ಆದ್ರೆ ನಿಮಗೆ ಅದು ಅವನ ಅನುಭವ ಆಗ್ಬೇಕಂತ ಕರ್ಕೊಂಡ್ ಬಂದಿದ್ದಾನೆ. He himself is doing. I'm not doing anything. ಆತನೇ ಇಲ್ಲಿ ಮಾಡ್ತಾ ಇದೆ, ನಾವೇನ್ ಮಾಡ್ತಾ ಇಲ್ಲ. He will do it. ಆತನ ಮಾಡ್ತಾನೆ. And days later, you will like to have him every minute. ಕೆಲವು ದಿನಗಳಾದ್ಮೇಲೆ ಪ್ರತಿ ಕ್ಷಣ ನಿಮಗೆ ಅದರ ಅನುಭವ ಆಗ್ತದೆ. The Bible says in 1 John 2:27. ಮೊದಲು ಯೋಹಾನ 2:27 ಸತ್ಯವೇದ ನಮಗೆ ಹೇಳಿಕೊಡುತ್ತದೆ ಪ್ರಿಯರೇ. Somebody read it for me please. 1 John 2:27. Yeah, I will read it. Read it loud please. Adare. Have you ever come across this verse? ಯಾವಾಗಾದ್ರೂ ಈ ವಾಕ್ಯವನ್ನು ನೀವು ಓದಿ ನೋಡಿದೀರಾ? The Bible says so clearly. ಇಲ್ಲಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳ್ತದೆ, but the anointing which ye have received of him abideth in you, not upon you. ನಾವು ಹೊಂದಿದಂತ ಅಭಿಷೇಕ ಅದು ನಿಮ್ಮಲ್ಲಿ ನೆಲೆಗೊಂಡಿದೆ ಅಂತ ಹೇಳ್ತದೆ ಬೈಬಲ್. I was talking about the Old Testament tabernacle in the morning session. ಆ ಬೆಳಗಿನ ಮುಂಜಾನೆ ಸಮಯದಲ್ಲಿ ದೇವ ಗುಡಾರ ದರ್ಶನದಲ್ಲಿ ಇರುವಂತಹ ಅಭಿಷೇಕದ ಬಗ್ಗೆ ನಾವು ನೋಡ್ತಾ ಇದ್ವಿ. When in the tabernacle the anointing came as the pillar of fire and the pillar of cloud, but they were standing outside the tabernacle. ನೋಡ್ರಿ, ಅಲ್ಲಿ ದೇವದರ್ಶನದ ಗುಡಾರದ ಮೇಲೆ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಅಭಿಷೇಕ ಬರುವುದನ್ನು ನಾವು ನೋಡ್ತಾ ಇದ್ವಿ. ಬಟ್ ಅವರೆಲ್ಲ ಆ ದೇವದರ್ಶನ ಗುಡಾರದ ಹೊರಗಡೆ ಇದ್ದಾರೆ.
The Holy Spirit is reminding me about the morning session. I have left that portion. ಪವಿತ್ರಾತ್ಮ ನನಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ ಬೆಳಗಿನ ಸಮಯದಲ್ಲಿ ಈ I ಕೆಲವು said ವಿಷಯ seven experiences in the Old Testament, in the covenant of in the tabernacle of God. ಆ ದೇವದರ್ಶನ ಗುಡಾರದಲ್ಲಿರುವಂತಹ ಅನುಭವ 7 ಅನುಭವಗಳ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. I said first is the gate. ನಾವು ಹೇಳಿದ್ವಿ ಮೊದಲನೇದಾಗಿ ಆ ಗೇಟು ಬಾಗಿಲು. And when you go inside, there are two things. ನೀವು ಒಳಗಡೆ ಹೋದಾಗ ಅಲ್ಲಿ 2 ಭಾಗಗಳಿದೆ. Which is called the outer court. ಅದು ಅಂಗಳ ಅಂತ ನಾವು ಕರೀತೇವೆ. What do you say it in Kannada? ಅಂಗಳ. Okay, outer court. In the outer court there are two things. ಆ ಅಂಗಳದಲ್ಲಿ 2 ಸಂಗತಿಗಳಿದೆ. One is the brazen altar. ನಾವು ನೋಡ್ತೇವೆ ಒಂದು ಯಜ್ಞವನ್ನು ಅರ್ಪಿಸುವಂತದ್ದು. Where they'll sacrifice the oxes and the goats and other little birds. ಅಲ್ಲಿ ಪಕ್ಷಿಗಳನ್ನ ಪ್ರಾಣಿ ದನಕರುಗಳನ್ನ ಯಜ್ಞ ಕೊಡುವಂತ ಒಂದು ಯಜ್ಞ ಹೋಮ ಯಜ್ಞವೇದಿ. There is fire there. ಅಲ್ಲಿ ಬೆಂಕಿ ಇರ್ತದೆ. They will burn it. ಅಲ್ಲಿ ಅದನ್ನು ಸುಡ್ತಾರೆ. And that is the place where they will sacrifice everything for God. ದೇವರಿಗಾಗಿ ಎಲ್ಲವನ್ನ ಯಜ್ಞಗಳನ್ನು ಸಮರ್ಪಿಸುವ ಸ್ಥಳ ಅದು. This is a place in the New Testament you can see the cross. ಇದು ಹೊಸ ಒಡಂಬಡಿಕೆಯಲ್ಲಿ ಶಿಲುಬೆ ಮೇಲೆ ಈ ಒಂದು No more sacrifices because Jesus himself became a sacrifice for God, for us. ಈಗ ಮತ್ತೆ ಯಾವ ಯಜ್ಞಗಳನ್ನ ಸಮರ್ಪಿಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯೇಸುವೇ ನಮಗಾಗಿ ಯಜ್ಞವಾಗಿದ್ದಾರೆ. Everything is done there. ಎಲ್ಲವೂ ಅಲ್ಲಿ ಮಾಡಿ ಮುಗಿಸಿದ್ದಾರೆ. No more sacrifices now. ಈಗ ಮತ್ತೆ ಯಾವ ಯಜ್ಞ That one is enough. ಅದು ಒಂದು ಸಾಕ್ರಿ. All through our life career. ನಮ್ಮ ಇಡೀ ಜೀವಮಾನವೆಲ್ಲ 2000 years 2000 ವರ್ಷ ಆಯ್ತು. Sacrifices are stopped. ಎಲ್ಲ ಯಜ್ಞಗಳು ನಿಂತು ಹೋಗಿದೆ. And all the people who died before that, ಎಲ್ಲ ಜನರು ಅದಕ್ಕಿಂತ ಮುಂಚೆ ಸತ್ತವರು, they were also saved because of Jesus. ಅವರು ಕೂಡ ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟಿದ್ದಾರೆ. Okay, fine. Now you understand what I said. ಈಗ ಅರ್ಥ ಆಯ್ತು ನಾ ಏನ್ ಹೇಳಿದೆ ಅಂತ ಹೇಳಿ. Then on the right side is the laver. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ವಾಟ್ ಯು ಕಾಲ್ಡ್ ಗಂಗಾಳ. Gangala. Ganga. ಪಾತ್ರೆ. Okay, patre. Okay. Water in it. Yes, ಅದರೊಳಗೆ ನೀರು ಇರ್ತದೆ. This is where the priests, after the sacrifice, yes, they will have blood shed on their body and in their garments. So they go and wash themselves. How? Because inside the laver, that is called the vessel. Brazen vessel, there is a polish. Yes. When you polish it, you can see your face. Correct. You can see your face. So they see themselves, see the dirts, yes, their stains, they will wash themselves. Yes. ಸೊ ಮತ್ತೊಂದು ಕಡೆ ನಾವು ನೋಡ್ತೇವೆ, ತಾಮ್ರದ ಒಂದು ಪಾತ್ರೆ ಇರ್ತದೆ. ಆ ಪಾತ್ರೆಯಲ್ಲಿ ನೀರು ಹಾಕ್ತಾರೆ. ಆ ಪಾತ್ರೆ ಎಷ್ಟು ಪಾಲಿಶ್ ಮಾಡಿರ್ತಾರೆ ಅಂದ್ರೆ ಎಲ್ಲರ ಮುಖಗಳು ಅದರಲ್ಲಿ ಕಾಣಿಸುವಷ್ಟು ಕನ್ನಡಿ ಆಗಿರ್ತದೆ. ಅಲ್ಲಿ ಜನ ಅದು ಯಾರೆಲ್ಲ ಯಜ್ಞ ಕೊಟ್ಟಿರ್ತಾರೆ ಯಾಜಕರು, ಅವರ ಮೈಯಲ್ಲಿ ಬ್ಲಡ್ ಇರ್ತದಲ್ಲ, ಕೊಳೆ, ಅದನ್ನ ನೋಡಿ ತೊಳ್ಕೊಳ್ತಾ ಇದ್ರು. This is how I do my prayer every day. ಇದೇ ರೀತಿಯಾಗಿ ಪ್ರತಿದಿನ ನಾವು ನಮ್ಮ ಪ್ರಾರ್ಥನೆ ಮಾಡ್ತೇವೆ. This is my everyday prayer time. ಪ್ರತಿದಿನ ಪ್ರಾರ್ಥನಾ ಸಮಯದಲ್ಲಿ walking through the door, ಬಾಗಿಲಿಂದ ಹಾದು ಹೋಗ್ತೇವೆ. The door is Jesus. ಆ ಬಾಗಿಲೇ ಯೇಸು ಆಗಿದ್ದಾರೆ. Without going into Jesus, you cannot have your prayer time. You will yawn. You will go to sleep. Your mind will be wandering. Your calling bell will ring. Your stomach, your bowels will make noise. You will go to the toilet, then walk out. No more prayer. ಯೇಸು ಸ್ವಾಮಿ ಇಲ್ಲದೆ ನೀವು ಪ್ರೇಯರ್ ಕೂತ್ಕೊಂಡ್ರೆ ನಿದ್ರೆನೂ ಬರ್ತದೆ, ಹಾಕಳಿಕೆ ಬರ್ತದೆ, ಫೋನ್ ಕಾಲ್ ಆಗ್ತದೆ, ಬಾಗಿಲು ಬಡಿತಾರೆ, ಬಾತ್ರೂಮ್ಗೆ ಹೋಗ್ಬೇಕು ಅನಿಸ್ತದೆ, ನಿಮ್ ಪ್ರಾರ್ಥನೆ ಮುಗಿದೋಗ್ತದೆ. So who takes you inside the door is the Holy Spirit. ಯಾರು ನಿಮ್ಮನ್ನ ಆ ಬಾಗಿಲ ಮೂಲಕ ತಗೊಂಡು ಹೋಗ್ತಾರೆ ಅವರೇ ಪವಿತ್ರ ಆತ್ಮ. He will wake you. ಅವನೇ ನಿಮ್ಮನ್ನ ಎಚ್ಚರಿಸ್ತಾನೆ. Not exactly 6 o'clock. 6 ಗಂಟೆಗೆ ಕರೆಕ್ಟ್ ಸರಿಯಾಗಿ ಅಲ್ಲ. Sometimes 4 o'clock. ಕೆಲವು ಸರಿ 4 ಗಂಟೆಗೆ. Sometimes 3 o'clock. ಕೆಲವು ಸರಿ 3 ಗಂಟೆಗೆ. Sometimes you will go to bed by 2 o'clock. ಕೆಲವು ಸರಿ ನೀವು 2 ಗಂಟೆಗೆ ಮಲಗೋಳಕ್ಕೆ ಹೋಗ್ತೀರಿ. But he will wake you up 3 o'clock. ಮತ್ತೆ 3 ಗಂಟೆಗೆ ನಿಮ್ಮನ್ನ ಎಬ್ಬಿಸ್ತಾರೆ. Only 1 hour I slept, Lord. You won't mind. He will make you up. ನೀವು 1 ಗಂಟೆ ಮಲಗಿದೆ ದೇವರೇ ಅಂದ್ರೂ ಕೂಡ ತೊಂದರೆ ಇಲ್ಲ, ದೇವರೇ ಎಬ್ಬಿಸ್ತಾರೆ. It's all the Holy Spirit's work. ಇದೆಲ್ಲ ಪವಿತ್ರಾತ್ಮನ ಕಾರ್ಯ. Yes. If you say, Lord, tomorrow is my fasting day, I'll get up by 6 o'clock. Till the evening 6 o'clock I'll pray. Till evening 6 o'clock he won't come. ನೀವು ಹೇಳ್ಬೋದು, ದೇವರೇ ನಾಳೆ ಫಾಸ್ಟಿಂಗ್ ಉಪವಾಸ ಪ್ರಾರ್ಥನೆ, ಇವತ್ತು 6 ಗಂಟೆ ಮಟ್ಟ ಮಾತ್ರ ಪ್ರೇಯರ್ ಮಾಡ್ತೀನಿ, ನೀವು 6 ಗಂಟೆ ಮಟ್ಟ ಪ್ರಾರ್ಥನೆ ಮಾಡಿ ಅವ್ನು ಬರುದಿಲ್ಲ. He won't come. ಅವ್ರು ಬರುದಿಲ್ಲ. The moment he calls you, go inside. ಅವ್ರು ಯಾವಾಗ ನಿಮ್ಮನ್ನು ಕರೀತಾರೆ ಅವಾಗ ಒಳಗೆ ಹೋಗ್ರಿ. That is what I told her. ಅವಾಗೆ ನಾನು ಅವ್ರಿಗೆ ಅದನ್ನ You will be talking to people. ನೀವೆಲ್ಲ ಜನರೊಟ್ಟಿಗೆ ಮಾತಾಡ್ತಿರ್ತೀರಿ. The master will call you. ಕರ್ತ ನಿಮ್ಮನ್ನು ಕರೀತಾನೆ. The master.
I use the word master. ಮಾಸ್ಟರ್ ಅಂದ್ರೆ ಲೀಡರ್, ಮಾಸ್ಟರ್ ಈಸ್ ಅ ಮಾಸ್ಟರ್. Badiyar. Right? Okay. He will call you. ಅವ್ರು ನಿಮ್ಮನ್ನು ಕರೀತಾರೆ. If you say, no, I'm talking to my guest, I will come. Within 5 minutes, they will go, I'll come. You will keep quiet. But after 5 minutes, you will go, you won't be there. Yes. ಅವರು ಕರೆದಾಗ ನೀವೇನಾದ್ರೂ ನೆವ ಹೇಳಿ 5 ನಿಮಿಷ ಗೆಸ್ಟ್ ಬಂದಿದ್ದಾರೆ ಮಾತಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ನೀವು 5 ನಿಮಿಷ ಬಿಟ್ಟು ಹೋದಾಗ ಅವ್ರು ಇರುವುದಿಲ್ಲ ಅಲ್ಲಿ. You won't find him 1 day, 2 days. ಒಂದು ದಿವಸ 2 ದಿವಸ ಅವನನ್ನು ನಿಮ್ಗೆ ಸಿಗೋದೇ ಇಲ್ಲ. That is why many people don't go with the Holy Spirit, because they know it is difficult to follow him. It is very easy when they obey him. That's all. ಅದಕ್ಕೋಸ್ಕರ ಪವಿತ್ರ ಆತ್ಮನ ಜೊತೆಗೆ ಜನ ನಡೆಯುವುದಿಲ್ಲ, ಯಾಕಂದ್ರೆ ಬಹಳ ಕಷ್ಟ ಅದು. ಕೇವಲ ವಿಧೇಯರಾಗ್ಲಿಕ್ಕೆ ನೋಡ್ತಾರೆ ಅಷ್ಟೇ. So walking inside the gate, ಆ ಬಾಗಿಲ ಒಳಗಿಂದ I always fall at my face. ಯಾವಾಗಲೂ ನಾವು ತಲೆಬಾಗಿ ಬೀಳ್ತೇವೆ. I'll say, Lord, thank you. ದೇವರೇ ಒಂದೇ ಧನ್ಯವಾದಗಳು. But for you, I wouldn't have found this. ದೇವರೇ ನೀನಿಲ್ಲದೆ ಇದು ನಂಗೆ ಸಿಗ್ತಿರ್ಲಿಲ್ಲ. Jesus, ಯೇಸುವೇ, you are my God. ನೀ ನನ್ನ ದೇವರು. You are my master. ನೀ ನನ್ನ ರಕ್ಷಕ, You are my savior. ನೀ ನನ್ನ ರಕ್ಷಕನು. Thank you very much. ಧನ್ಯವಾದಗಳು ದೇವರೇ. I will tell him so many things which I cannot tell you. ಬಹಳ ಸಂಗತಿಗಳು ನಾವು ಹೇಳ್ತೇವೆ, ಅದನ್ನೆಲ್ಲ ನಿಮ್ಗೆ ಹೇಳುವುದಿಲ್ಲ. I am his girlfriend. ನಾನು ಆತನ ಗರ್ಲ್ ಫ್ರೆಂಡ್ ಆಗಿದ್ದೇನೆ. I am his girlfriend, right? ನಾನು ದೇವರ ಗರ್ಲ್ ಫ್ರೆಂಡ್ I am his ಆಗಿದ್ದೇನೆ. bride. ನಾನು ಆತನ ಮೊದಲಿಗಿತ್ತಿ So I ಆಗಿದ್ದೇನೆ. say so many sweet things to him. ಬಹಳಷ್ಟು will kiss. ಮಧುರವಾದ ಮಾತುಗಳನ್ನ I ಮಾತಾಡ್ತೇನೆ. will fall at his feet. ನಾನು ಆತನ ಪಾದದಲ್ಲಿ ಬೀಳ್ತೇನೆ. Kiss his feet for several times. ಆತನ ಪಾದವನ್ನು ಅನೇಕ ಸಾರಿ ಮುತ್ತಿಡ್ತೇನೆ. I will tell him, Lord, only because of you, my family is blessed. ದೇವರೇ, ಕೇವಲ ನೀನಿದ್ದರಿಂದ ನನ್ನ I ಕುಟುಂಬ was ರಕ್ಷಿಸಿದೆ. uncared by people. Nobody respected me. ದೇವರೇ, ಯಾರು ನನಗೆ ಗೌರವ ಕೊಡ್ಲಿಲ್ಲ, ಎಲ್ಲಾ ಜನರಿಗೆ ಅವಮಾನ I ಮಾಡಿದ್ರು. was an outcast. ನಾನೊಬ್ಬ Thrown by the people. ಹೊರಗೆ I ಹಾಕಲ್ಪಟ್ಟಂತ was a ವ್ಯಕ್ತಿ. dirty paper. ನಾನೊಬ್ಬ I was a ಬೇಡದ, filthy cloth. ನಾನೊಬ್ಬ ಗಲೀಜಾದ ಬಟ್ಟೆ ಇದ್ದೆ. And no, I think I'll speak langly like this. You have to come with me. Okay. So I used to bow and say thanks to God. ನಾನು ತಲೆಬಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿರ್ತೇನೆ. After that, only the labor comes. ಅದಾದ ಮೇಲೆ ಕೂಡ ಲೇಬರ್ ಕಮ್. That brazen altar comes. ಅದಾದ ಮೇಲೆ ನಾವು I will ನೋಡ್ತೇವೆ, cry. I will say, Lord, but for your cross, ಆಮೇಲೆ but for your wounds, but for your bleeding wounds, what I would have been, Lord. Devil would have crushed me. Because of this cross, what I am today is what I am. ಆಮೇಲೆ ನಾವು ಯಜ್ಞದ ವೇದಿ ಕಡೆ ನಾವು ಬಂದು ದೇವರಿಗೆ ಹೇಳುವುದು ಒಂದೇ, ದೇವರೇ, ನೀನು ಶಿಲುಬೆ ಮೇಲೆ ಮಾಡಿದಂತ ಕಾರ್ಯದಿಂದ ಸ್ವಾಮಿ, ನೀನು ಸುರಿಸಿದ ರಕ್ತದಿಂದ ಮಾತ್ರ ಇದಾಗಿದೆ ಸ್ವಾಮಿ. ಒಂದು ವೇಳೆ ನೀನು ರಕ್ತ ಸುರಿಸದಿದ್ರೆ, ನೀನು ಶಿಲುಬೆಯಲ್ಲಿ ಸಾಯ್ದಿದ್ರೆ ಇವತ್ತು ದುರಾತ್ಮನನ್ನು ಏನೆಲ್ಲ ಮಾಡ್ಬಿಡ್ತಿದ್ದ. ನೀನು ಮಾಡಿದಂತ ಒಂದು ಕ್ರಿಯೆ ಸ್ವಾಮಿ ಎಂಬುದಾಗಿ ನಾನು ಹೇಳ್ತೇನೆ. Oh, so many things to say. ಬಹಳ ವಿಷಯಗಳಿದೆ ಹೇಳಲಿಕ್ಕೆ ದೇವರಿಗೆ. My family was tossed by devil. ಇವರ ಕುಟುಂಬ ಸೈತಾನಿಂದ My ಸಂಧಿಸಲ್ಪಟ್ಟಿತು. father was affected by demonic forces. ಇವರ ತಂದೆ ದುರಾತ್ಮನಿಂದ ಪೀಡಿತರಾಗಿದ್ರು. He used to scream and cry loudly. ಅನೇಕ ಸರಿ ಕಿರ್ಚಿ ಅಳ್ತಾ ಇದ್ರು. He used to roll on the floor. ಈ ನೆಲದ ಮೇಲೆ ಉಳ್ಳಾಡ್ತಿರ್ತಿದ್ರು. There were so many diseases upon him, no doctors could cure him. ಅಷ್ಟು ಅನೇಕ ರೋಗಗಳು ಅವರ ಶರೀರದಲ್ಲಿತ್ತು, ಡಾಕ್ಟರ್ಗಳು ಸಹ ಅದನ್ನು ವಾಸಿ ಮಾಡಕ್ ಆಗ್ತಿರ್ಲಿಲ್ಲ. I know he is going to die. ನಾನು ಅನ್ಕೊಂಡೆ ಇದು ಸತ್ತು ಹೋಗ್ತಾನೆ. This is the time that God came and intervened in our lives. ಅದೇ ಸಮಯದಲ್ಲಿ ದೇವರು ಬಂದು ಆ ಕುಟುಂಬದನ್ನು ಸಂಧಿಸಿದ್ರು. Somebody came to my house. ಯಾರೊಬ್ಬರು ಅವ್ರ ಮನೆಗೆ ಬಂದ್ರು. That old lady prayed for my father. ವಯಸ್ಸಾದಂತ ಒಂದು ಸ್ತ್ರೀ ಅವರ ತಂದೆಗಾಗಿ ಪ್ರಾರ್ಥನೆ ಮಾಡಿದ್ರು. Seeing her, she was so glittering in her face. ಅವರನ್ನು ನೋಡುವಾಗ ಮುಖದಲ್ಲಿ ಒಂದು ಹೊಳಪು ನಾವು ನೋಡ್ತಿದ್ವಿ. I was not Methodist, I was CSI member. ಇವರು CSI ಮೆಂಬರ್ ಆಗಿದ್ರು. And I didn't know much about prayer. ಪ್ರಾರ್ಥನೆ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. All our pastors will say in the name of the Father, Son and the Holy Spirit. That's all. ಎಲ್ಲ ಇವರು ಸೇವಕರು ಹೇಳೋದು ಒಂದೇ, ತಂದೆ ಮಗ ಪವಿತ್ರ ಆತ್ಮನಲ್ಲಿ ಅಂತ ಹೇಳಿ ಮುಗಿಸ್ಬಿಡ್ತಿದ್ರು. And when I saw that woman, her face was glittering. ನಾನು ಯಾವಾಗ ತಾಯಿಯನ್ನು ನೋಡಿದೆ, ಸ್ತ್ರೀಯನ್ನ, ಅವ್ರ ಮುಖ ಹೊಳಿತಾ ಇತ್ತು. We didn't know anything about the Holy Spirit. ಪವಿತ್ರಾತ್ಮನ ಬಗ್ಗೆ ನಮಗೇನು ಗೊತ್ತಿಲ್ಲ. When she was praying, she was praying in tongues. ಅವರು ಪ್ರಾರ್ಥನೆ ಮಾಡುವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. Sometimes she was not on the floor, she was in the air. ಅವರು ಕೆಲವು ಸಾರಿ ಅನಿಸ್ತಿತ್ತು ನೆಲದ ಮೇಗಿಲ್ಲ, ಗಾಳಿ ಮೇಲೆ ಇದ್ದಾರೆ ಅನಿಸ್ತಿತ್ತು. I was laughing.
ಇವ್ರು ನಗ್ತಾ ಇದ್ರು ನೋಡಿ. Oh, she's pretending. ಅವರು ಒಂಥರ ಏನು She was acting. ಒಂದ್ ವೇಳೆ ನಾಟಕ ಮಾಡ್ತಾ ಇದಾರೆ ಅಂತ. None of our pastors were like this. ಯಾರು ನಮ್ಮ ಪಾಸ್ಟರ್ಗಳು ಹಿಂಗಿಲ್ಲ. What is this lady doing? ಇದೇನು ಈ ಸ್ತ್ರೀ ಮಾಡ್ತಾ She ಇದ್ದಾಳೆ? was jumping and saying so many things. ಇವಳು ಕುಣಿತಾ ದೇವರಿಗೆ ಬಹಳ ಕೃತಜ್ಞತೆ ಹೇಳ್ತಾ ಇದ್ದಾಳೆ. I was laughing, giggling inside. ಇವ್ರು ಒಳಗಡೆನೆ ಗುಣಗುಟ್ಟು ನಗ್ತಾ ಇದ್ದಾರೆ. And I was nearly 12 years that time. 12 ವರ್ಷದವರಾಗಿದ್ರು ಅವಾಗ. Suddenly she prayed and said, Amen. ತಕ್ಷಣವೇ ಅವರು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳಿದ್ರು. And that Amen came. ಯಾವಾಗ ಅದು ಆಮೇನ್ ಅನ್ನೋದು ಬಂತು, everybody sleeping here got up. ಮಲಗದವ್ರು ಎಲ್ಲರೂ ಎದ್ದೆದ್ದುಕೊಂಡ್ರು. Nobody slept. ಯಾರು ಮಲಗಿಲ್ವಾ? ಇಲ್ಲ. Right. So when that Amen came, ಯಾವಾಗ ಅದು ಆಮೇನ್ ಬಂತು, with most laughter in me, I opened my eyes. ನಗುತ್ತಾ ಇರುವಂತ ಇವರು ಒಂದೇ ಸರಿ ಕಣ್ ತೆರೆದು ನೋಡಕ್ That lady was on the floor. ಆ ಸ್ತ್ರೀ ನೆಲದ ಮೇಲೆ ಇದ್ರು. She was on the knees. ಅವ್ರ ಮೊಣಕಾಲ ಮೇಲೆ ಕೂತ್ ನಿಂತಿದ್ರು. I was laughing. At the same time I saw one thing. ನಗ್ತಾನೆ ಒಂದು ವಿಷಯವನ್ನು ಅವ್ರು ನೋಡಿದ್ರು. I saw my father. ಇವ್ರ ತಂದೆಯನ್ನು ನೋಡಿದ್ರು. Silently sleeping. ಮೌನವಾಗಿ ಮಲಗಿದ್ದಾರೆ. For several days he was not quiet. ಬಹಳಷ್ಟು ದಿನಗಳವರೆಗೂ he didn't sleep at all. ಸುಮ್ಮನೆ ಇರಲಿಲ್ಲ, ಮಲಗೇ ಇರಲಿಲ್ಲ. He was talking, shouting, rolling. This was his experience. ಅವರು ಮಾತಾಡ್ತಿದ್ರು, ಕಿರ್ಸ್ತಾ ಇದ್ರು, ಉಳ್ಳಾಡ್ತಿದ್ರು. ಇದೇ ಅವರ ಜೀವಿತ ಆಗಿತ್ತು. Nothing he ate. ಏನೂ ತಿಂತಿರ್ಲಿಲ್ಲ. He was sleeping peacefully. ಬಟ್ ಈಗ ಬಹಳ ಶಾಂತವಾಗಿ ಮಲಗಿದ್ದಾರೆ. Then I said, there is something in this prayer. ಅವಾಗ ಅನಿಸ್ತು ಈ ಪ್ರಾರ್ಥನೆಯಲ್ಲಿ ಏನೋ ಇದೆ. Suddenly my father got up. ತಕ್ಷಣ ಅವ್ರ ತಂದೆ ಎದ್ದೇವ್ರು. He looked at my mother. ಇವ್ರ ತಾಯಿಯನ್ನ ನೋಡಿದ್ರು. He said, I feel hungry, bring something to eat. ಅವ್ರು ಹೇಳಿದ್ರು, ನನಗೆ ತುಂಬಾ ಹಸಿವಾಗ್ತದೆ, ಊಟಕ್ಕೆ ಏನಾದ್ರು ಕೊಡು. After so many days, first time he ate. ಬಹಳ ದಿನಗಳ ನಂತರ ಅವರು ಮೊದಲನೇ ಬಾರಿ ಊಟ ಮಾಡಿದ್ರು. Then I knew ಅವಾಗ ಇವ್ರಿಗೆ ಅರ್ಥ ಆಯ್ತು, something has taken place in my father. ನನ್ನ ತಂದೆಯ ಜೀವಿತದಲ್ಲಿ ಏನೋ ಒಂದು ಕಾರ್ಯ ಆಗಿದೆ. From that day onwards, ಆ ದಿನದಿಂದ ಇಲ್ಲಿವರೆಗೂ God started to move in my life. ಈ ದೇವರು ಅವ್ರ ಜೀವಿತದಲ್ಲಿ ಚಲಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. At the age of 13, 14, the Holy Spirit started to move me. 13-14ನೇ ವರ್ಷದಲ್ಲಿ ಪವಿತ್ರಾತ್ಮನು ಇವರಲ್ಲಿ ಚಲಿಸಲಿಕ್ಕೆ ಪ್ರಾರಂಭಿಸಿದ. People used to come to me for prayer. People used to come for prayer. ಅನೇಕ ಜನರು ಪ್ರಾರ್ಥನೆಗಾಗಿ ಬರಕ್ ಸ್ಟಾರ್ಟ್ ಮಾಡಿದ್ರು. The neighboring houses, ಅಕ್ಕಪಕ್ಕದ ಜನರು, my school friends, ಇವರ ಶಾಲೆಯ ಸ್ನೇಹಿತರು, they will see me and they will fall down dumb. ಇವರನ್ನು ನೋಡಿದ ತಕ್ಷಣ ಬೀಳ್ತಾ ಇದ್ರು. When I go to the market, ಇವರು ತರಕಾರಿ ಮಾರ್ಕೆಟ್ಗೆ ಹೋದಾಗ they will see me and they will fall down dumb. ಇವ್ರು ನೋಡಿದ ತಕ್ಷಣ ಬೀಳ್ತಾ ಇದ್ರು. This all happened. ಇದೆಲ್ಲ ನಡೀತಾ ಇತ್ತು. How great is the Lord. ಎಷ್ಟು ಒಳ್ಳೆ ದೇವರು. My family got saved only. ನನ್ನದು Earlier we were only name Christians. ಮುಂಚೆ ಕೇವಲ ನಾಮಕ ಕ್ರೈಸ್ತರಿದ್ರು. Now we are Christians with Christ name. ಆದ್ರೆ ಈಗ ಕ್ರಿಸ್ತ ಎಂಬ ಹೆಸರಿನ ಕ್ರೈಸ್ತರಾಗಿದ್ದಾರೆ. Amen. ಆಮೆನ್. Hallelujah. Hallelujah. So that is what cross does. ಅದೇ ಶಿಲುಬೆ ನಮಗಾಗಿ ಮಾಡಿದೆ. Every day I see the cross. ಪ್ರತಿದಿನ ಶಿಲುಬೆಯನ್ನು ನೋಡುವಾಗ ನಾನು ಅಳುತ್ತೇನೆ. This is where you saved us. ಹೀಗೆ ನನ್ನನ್ನು ರಕ್ಷಿಸಿದೆ. Otherwise my father would have died there itself. ಇಲ್ಲಾದ್ರೆ ನನ್ನ ತಂದೆ ಅಲ್ಲೇ ಸತ್ತು ಹೋಗ್ತಾ ಇದ್ರು. My mother would have become a homemaker. ನನ್ನ ತಾಯಿ ಮನೆಯಲ್ಲಿ ಇರುವಂತವ್ರು ಆಗ್ತಿದ್ರು. Or a servant in somebody's houses. ಯಾವ್ದೋ ಮನೆಯಲ್ಲಿ ಕೆಲಸ ಮಾಡೋರು ಆಗ್ತಿದ್ರು. Otherwise Lord I wouldn't have studied. ಇಲ್ಲಾಂದ್ರೆ ದೇವರ ನಾನು ಸಹ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. My sister would have become somebody else. ನನ್ನ ತಂಗಿ ತಕ್ಕ ಕೂಡ ಏನೋ ಆಗ್ಬಿಡ್ತಿದ್ರು. You only gave us life. ನೀನೇ ನಮಗೆ ಜೀವ ಕೊಟ್ಟೆ. Here I'll minimum tarry 1 hour in only this place. ಈ ಕ್ಷೇತ್ರದಲ್ಲಿ 1 ಗಂಟೆ ಕಾಲ ಬರೀ ಇದನ್ನೇ ನಾನು ಮಾಡ್ತೇನೆ. Only this place. ಇದೇ ಸ್ಥಳದಲ್ಲಿ ಮಾತ್ರ. Then I'll go to the leva. ಆಮೇಲೆ ನಾವು ಇನ್ನೊಂದು ಸ್ಥಳಕ್ಕೆ ಹೋಗ್ತೇವೆ. That's the second place in the outer court. ಆ ಅಂಗಳದಲ್ಲಿರೋ 2ನೇ ಕ್ಷೇತ್ರಕ್ಕೆ ನಾನು ಬರ್ತೇನೆ. That's a place of washing. ಅದು ನಮ್ಮನ್ನು ನಾವು ತೊಳ್ಕೊಳ್ಳುವಂತ ಸ್ಥಳ. Always I think of the 10 commandments God gave us. ನಾನು ಯಾವಾಗಲೂ ದೇವರು ಕೊಟ್ಟ 10 ದಶಾಜ್ಞೆಗಳು ನೆನಪು ಮಾಡ್ಕೊಳ್ತೇನೆ. First commandment, Lord said, I am your God. ಫಸ್ಟ್ ದೇವರು ಕೊಟ್ಟಂತ ಆಜ್ಞೆ, ನಾನೇ ನಿನ್ನ ದೇವರು. I love that word. ಆ ವಾಕ್ಯವನ್ನು ನಾನು ಪ್ರೀತಿಸ್ತೇನೆ. I am a vast traveler. I used to travel lot. ಅನೇಕ ಕಡೆ ಪ್ರಯಾಣಿಸುವಂತ ವ್ಯಕ್ತಿ ಆಗಿದ್ರು. So I know people traveling from post to pillar, pillar to post to find their gods.
ನಾವು ನೋಡ್ತೇವೆ ಅನೇಕ ಕಡೆ ಜನರು ಆ ದಿಕ್ಕಿನಿಂದ ಈ ದಿಕ್ಕಿನವರೆಗೂ ಪ್ರಯಾಣಿಸ್ತಾರೆ, ಯಾಕೆಂದ್ರೆ ಅವ್ರು ದೇವ್ರನ್ನ ಹುಡುಕ್ತಾ. They used to tell me, we are coming from North India, Northeast India. You don't know, there is a church, there's a temple here in Ramnath, there is a temple here in Madurai. What, sir? You belong to Tamil Nadu. We are coming from such far a place. You don't know that place. I know a better place. ಬಹಳ ಜನ ಬರ್ತಾ ಇದ್ರು, ನಾವು ನಾರ್ತ್ ಈಸ್ಟ್ ಇಂಡಿಯಾದಿಂದ ಬಂದಿದ್ದೀವಿ, ನಾರ್ತ್ ಇಂಡಿಯಾದಿಂದ ಬಂದಿದ್ದೀವಿ, ಮಧುರೈಲಿರುವಂತ ಒಂದು ಮಂದಿರ ನಿಂಗೆ ಗೊತ್ತಿಲ್ವಾ, ನಮಗಲ್ಲಿದ್ದವ್ರಿಗೆ ಗೊತ್ತಿದೆ, ನಿಂಗೆ ಗೊತ್ತಿಲ್ವಾ ಅಂತ ಕೇಳ್ತಿದ್ರು. Do you know why? ಯಾಕೆ ಗೊತ್ತಾ? Their gods did not say, I am your God. ಯಾಕೆಂದ್ರೆ ಅವರು ದೇವರುಗಳು ಯಾವಾಗೂ ಹೇಳಿಲ್ಲ ನಾನೇ ನಿನ್ ದೇವರಂತ. Only our God said, ಆದ್ರೆ ನನ್ನ ದೇವರು ಮಾತ್ರ ಹೇಳಿದ್ದಾರೆ, I am your God. ನಾನೇ ನಿಮ್ಮ ದೇವರು. Every day I used to thank him for that. ಪ್ರತಿ ಕ್ಷಣ ಆ ವಾಕ್ಯಕ್ಕಾಗಿ He ದೇವರಿಗೆ said, ಸ್ತೋತ್ರ. I am your God, Mohan. ದೇವರು ಹೇಳಿದ್ರು, ಮಗ ನಾನಿನ್ ದೇವರು. I am your God, Ravi. ರವಿ ನಾನಿನ್ ದೇವರು. Nobody else said like that. ಯಾರು ಹಿಂಗೆ ಹೇಳಿಲ್ಲ ನಮಗೆ. None of the other gods have told you they are your God. ಯಾರು ದೇವರುಗಳು ಹೇಳಿದಾರ ನಾನ್ ನಿಮ್ಮ ದೇವರಂತ? Jesus said. ಯೇಸು ಮಾತ್ರ. Father in heaven said. ಪರಲೋಕದ ತಂದೆ ಆದ ಹೇಳಿದ್ದಾರೆ. That is the first commandment given to us. ಅದೇ ಮೊದಲ ಆ ದಶಾಜ್ಞೆ ನಮಗೆ ಕೊಡಲ್ಪಟ್ಟಿದೆ. Heaven, in earth, beneath the earth, in the waters, you should not have any images. You should not have any paintings, pictures to be your God. Don't worship any idol. He said it in the second commandment. ಎರಡನೇ ಕಮಾಂಡ್ಮೆಂಟ್, ಎರಡನೇ ಆಜ್ಞೆಗಳಲ್ಲಿ ದೇವರು ಹೇಳಿದ್ದಾರೆ, ಭೂಮಿಯ ಕೆಳಗಡೆ, ಭೂಮಿಯ ಮೇಲೆ, ಆಕಾಶದ ಕೆಳಗಡೆ ಆಗಲಿ, ಯಾವುದೇ ನೀರಿನ ಒಳಗಡೆ ಆಗಲಿ ಯಾವುದೇ ದೇವರುಗಳು ನೀವು ಮಾಡ್ಕೊಳ್ಬೇಡ್ರಿ ಅಂತ. You know that? ನಿಮ್ಗೆ ಗೊತ್ತಾ ಇದೆಯಾ? Many of you are coming from different origins. ನೀವು ಬಹಳಷ್ಟು ಹಿನ್ನೆಲೆಗಳಿಂದ ಕೆಲವರು ಬಂದಿದ್ದೀರಿ. They are coming from different origin. ಬೇರೆ ಬೇರೆ ಧರ್ಮಗಳಿಂದ ನೀವು ಬಂದಿದ್ದೀರಿ. You people may be from different origin. ನೀವು ಕೂಡ ಬೇರೆ worshiping different gods. ಬೇರೆ ಬೇರೆ ದೇವರುಗಳನ್ನ ಆರಾಧಿಸುವ ಧರ್ಮದ. Now our God says, I am the God. You should not have any images, any idols except me to be your God. ಈಗ ನಮ್ಮ ದೇವರು ನೀವು ಬಂದಾಗ ಹೇಳ್ತಾರೆ, ನನ್ನ ಬಿಟ್ರೆ ನಿಮಗೆ ಬೇರೆ ಯಾವ ದೇವರುಗಳು ಇರಬಾರ್ದು, ಯಾವ ದೇವರ ಮೂರ್ತಿಗಳನ್ನ, ಯಾವ ಚಿತ್ರಗಳನ್ನ ನೀವು ಮಾಡ್ಕೊಳ್ಬಾರ್ದು ಎಂಬುದು. I used to pray, Lord, have I anywhere worshipped wrongly? Have I anywhere thought of something else? Have I anywhere put the place instead of you to be God? Money, property, wealth, gold, or my wife, my children, or my pastor, or my other people who give me money? No, I want to worship only you. Nobody else is my God. You are. ಅನೇಕ ಸಾರಿ ನಾನು ಪ್ರಾರ್ಥನೆಯಲ್ಲಿ ಕೇಳುವಾಗ, ದೇವರೇ, ಒಂದು ವೇಳೆ ಏನಾರು ತಪ್ಪಾದ ರೀತಿಯಲ್ಲಿ ದೇವರು ನಿನ್ನನ್ನು ಆರಾಧಿಸಿದ್ದೇನಾ, ನಿನ್ನನ್ನು ಬಿಟ್ಟು ನಾನು ಯಾರನ್ನಾದ್ರೂ ದೇವರನ್ನ ಮಾಡ್ಕೊಂಡಿದ್ದೇನಾ, ಯಾವ್ದಾರ ಗಂಡಾಗಲಿ ಹೆಂಡತಿ ಆಗಲಿ, ಹಣ ಆಗಲಿ, ಬಂಗಾರಗಳನ್ನಾಗಲಿ, ಆಸ್ತಿಯನ್ನಾಗಲಿ, ಅಥವಾ ನನಗೆ ಹಣ ಕೊಡುವಂತ ಸೇವಕರನ್ನಾದರೂ ನಾನು ದೇವರುಗಳನ್ನು ಮಾಡಿಕೊಂಡು ಅವ್ರನ್ನ ಆರಾಧಿಸ್ತಾ ಇದ್ದೇನಾ ಅಂತ ನಾನು ಪರೀಕ್ಷೆ. 3, the Bible says, do not use his name for vain. ಮೂರನೇದು ಹೇಳ್ತದೆ, ಅಯೋಗ್ಯ ಕಾರ್ಯಗಳಲ್ಲಿ ದೇವರ ಹೆಸರನ್ನು ಉಪಯೋಗಿಸ್ಬೇಡ್ರಿ. Don't use it. ಉಪಯೋಗಿಸ್ಬೇಡ್ರಿ. Holy Spirit only teaches us all this. ಪವಿತ್ರಾತ್ಮ ನಮಗೆ ಇದನ್ನು ಕಲಿಸಿಕೊಡ್ತಾ ಇದ್ದಾನೆ. Don't use it. ಅದನ್ನು ಉಪಯೋಗಿಸ್ಬೇಡ್ರಿ. 4, 4, Bible says skip the Sabbath. ಸಬ್ಬತ್ ದಿನವನ್ನು ಆಚರಿಸ್ರಿ. You people are here only on every Sunday. ನೀವು ಇಲ್ಲೆಲ್ಲರೂ ಪ್ರತಿ ಭಾನುವಾರ ಇಲ್ಲೇ ಇರ್ತೀರಿ. Keep it. I am there in some church every Sunday. ಇವರು ಕೆಲವು ಸಭೆಗಳಲ್ಲಿ ಪ್ರತಿ ಸಂಡೆ ಇರ್ತಾರೆ, ಬೇರೆ ಬೇರೆ ಸಭೆಯಲ್ಲಿ. So don't take leave and go to this marriage and give this that. First God. ದಯಮಾಡಿ ಯಾರು ಭಾನುವಾರ ರಜೆ ತಗೊಂಡು ಆ ಮದುವೆ ಆ ಚರ್ಚೆಗೆ ಹೋಗ್ಬೇಡ್ರಿ. ಮೊದಲು ದೇವರು. Somebody will have their function only on that day. ಕೆಲವರಿಗೆ ಸಂಡೇನೆ ಫಂಕ್ಷನ್. Maybe your relatives. ನಿಮಗೆ ಸಂಬಂಧಿಕರಿರ್ತಾರೆ. God first, God first, God first, God first. ದೇವರು ಮೊದಲು, ದೇವರು ಮೊದಲು, ದೇವರು ಮೊದಲು. Honor your parents. 5ನೇದು ಹೇಳ್ತದೆ, ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸು. 6, 6, do not murder. Do not murder. ಕೊಲೆಗಾರನು ಆಗಿ ಮಾಡಬೇಡ್ರಿ, ಕೊಲೆ ಮಾಡಬೇಡ್ರಿ ಅಂತ. You may say, no, I did not do anything. ನಾನು ಹೇಳ್ಬೋದು, ಯಾರಿಗೂ ಕೊಲೆ, I didn't murder anybody. ನಾನು ಯಾರನ್ನೂ ಕೊಲೆ ಮಾಡಿಲ್ಲ. One day the Lord said, if you do abortion, it is a murder. ದೇವ್ರ ವಾಕ್ಯ ಹೇಳ್ತಿರದೆ, ನೀ ಇನ್ನೇನಾದ್ರೂ ಗರ್ಭದಲ್ಲಿ ಮಗುವನ್ನ ಕೊಂದ್ರೆ, ಅಂದ್ರೆ ಅಬಾರ್ಷನ್ ಮಾಡಿದ್ರೆ ಅದು ಕೂಡ ಒಂದು ಕೊಲೆ. When you do that, you will suffer. ನೀನು ಅದನ್ನು ಮಾಡಿದ್ರೆ ನೀನು You will see your children suffering. ನಿನ್ನ ಮಕ್ಕಳು ಕಷ್ಟಪಡೋದು ನೀನು ನೋಡ್ತೀಯ. You can see many of your children in the later stages suffering. ಬಹಳಷ್ಟು ನಾವು ನೋಡ್ತೇವೆ, ಮಕ್ಕಳು ಕೆಲವು ಸಮಯಗಳಾದ್ಮೇಲೆ ಸಮಸ್ಯೆ because of murder. ಇದು ಕೊಲೆ ಮಾಡುವುದು. Recently, Ravi, I found one more thing, that spiritual people like us, sometimes we murder or abort
Spiritual children. Oh. You understood? Yeah. Oh, they will come to the Lord. They will accept Jesus. They will have the urge in their heart. They wanted to serve God or do something for God. We will say, no, this is not the time. No, do what I say. It is an abortion. Spiritual abortion. ಆತ್ಮಿಕ ಗರ್ಭಪಾತವನ್ನ ಮಾಡುವಂತ ಕೆಲವರು ಕ್ರೈಸ್ತರಿದ್ದಾರೆ. ಅವರು ರಕ್ಷಣೆ ಹೊಂದುತ್ತಾರೆ. ರಕ್ಷಣೆ ಹೊಂದಿದ ಮೇಲೆ ದೇವರು ಅವರಿಗೋಸ್ಕರ ಒಂದು ಕೆಲವು ಆಜ್ಞೆಗಳನ್ನ ಕೊಡ್ತಾರೆ, ಕೆಲವು ಕಾರ್ಯಗಳನ್ನ ಮಾಡ್ಲಿಕ್ಕೆ ಕೊಡ್ತಾರೆ. ಆದ್ರೆ ಆ ಕಾರ್ಯಗಳನ್ನ ನಾವು ಮಾಡೋದಿಲ್ಲ. ಇಲ್ಲ, ನಾನು ಮಾಡೋದಿಲ್ಲ, ಈಗ ಮಾಡೋದಿಲ್ಲ, ಮುಂದೆ ಮಾಡ್ತೇನೆ ಎಂಬುದಾಗಿ. Who are we? ನಾವ್ ಯಾರು? God is the boss. ದೇವರು ಬಾಸ್ ಆಗಿದ್ದಾನೆ. That is, the conception is from God only. ಈ ಒಂದು ಬಂದಿದ್ದು ದೇವರಿಂದಲೇ ಬಂದಂತ ವಿಷಯ ಇದು. Why should you go and abort it? ಯಾಕೆ ನೀವು ದೇವರ ಸ್ಥಾನ ತಗೋತೀರಿ? So I'll keep. ಅದಕ್ಕಾಗಿ ನಾವು ಯಾವಾಗಲೂ ಬಾಯಿ ಮುಚ್ಕೊಂಡಿರ್ಬೇಕು. Let the Lord deal with him. That's all. ದೇವರು ಅದನ್ನ ನಡೆಸಲಿ, ದೇವರು ಮಾಡ್ಲಿ ಎಂಬುದಾಗಿ. Okay. Then 6. ಆಮೇಲೆ 6. Do not commit adultery. ಯಾವ ವ್ಯಭಿಚಾರವನ್ನು ಮಾಡಬೇಡ್ರಿ. Oh, we don't go and do adultery now. ಯಾರು ನಾವಿಲ್ಲಿ ವ್ಯಭಿಚಾರ But ಮಾಡೋದಿಲ್ಲ. this is the greatest adulterous woman, adulterous man. ಅದು ಎಲ್ಲಕ್ಕಿಂತ ದೊಡ್ಡ ವ್ಯಭಿಚಾರ ಪುರುಷ ಸ್ತ್ರೀ ಮೊಬೈಲ್ ಆಗಿದೆ. If you watch something, suddenly something will come. ನೀವು ಏನೇ ನೋಡ್ತೀರಿ, ಬೇರೆ ಏನೋ ಬಂದ್ಬಿಡ್ತದೆ. That's why Facebook, YouTube, I will don't keep it in my screen. ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ಯೂಟ್ಯೂಬ್, ಫೇಸ್ಬುಕ್ ಅದನ್ನ ಆಪ್. If I want to post something, I'll go post it and come out. ನಾನೇನಾದ್ರೂ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕ್ಬೇಕಂದ್ರೆ ಅದ್ರ ಒಳಗಡೆ ಹಾಕಿ ಹಿಂದೆ ಬಂದ್ಬಿಡ್ತೇನೆ. It will corrupt your mind. ಅದು ನಿಮ್ಮ ಮನಸ್ಸನ್ನೇ ಕೆಡಿಸ್ಬಿಡ್ತದೆ. I'm talking to you men. ಪುರುಷರೇ ನಿಮಗೆ ಮಾತಾಡ್ತಾ I'm ಇದ್ದೇನೆ. talking to you women. ಸ್ತ್ರೀಯರೇ ನಿಮಗೂ ಮಾತಾಡ್ತಾ ಇದ್ದೇನೆ. This is the greatest adulterous men and women in this world. ಈ ಜಗತ್ತಿನಲ್ಲೇ ವ್ಯಭಿಚಾರತ್ವದಲ್ಲಿ ಮಾಡುವಂತ ಪುರುಷ ಸ್ತ್ರೀ ಯಾವ್ದಂದ್ರೆ ಅದು ಮೊಬೈಲ್. If you are a woman, it will act like a man. If you are a man, it will act like a woman. ನೀವು ಸ್ತ್ರೀ ಆಗಿದ್ರೆ ಇದು ಪುರುಷನ ಹಾಗೆ ಕೆಲಸ ಮಾಡ್ತದೆ, ನೀವು ಪುರುಷರಾಗಿದ್ರೆ ಇದು ಸ್ತ್ರೀ ಹಾಗೆ ಕೆಲಸ ಮಾಡ್ತದೆ. If you are a child, understood what I am saying? ಅರ್ಥ ಆಗ್ತಾ ಇದೆಯಾ ನಾನು ಹೇಳಿದ್ದು? So I cry, Lord, did I do anything? ಅದಕ್ಕಾಗಿ ನಾನು ಅಳ್ತೇನೆ ದೇವರ ಮುಂದೆ, ದೇವರೇ ಏನಾದ್ರೂ I am sorry for what I did. ನಾನು ಮಾಡಿದಕ್ಕಾಗಿ ದೇವರೇ ಕ್ಷಮಿಸು. Wrongly, Lord, posting something, I saw that. Please wash my eyes. ದೇವರೇ ಏನೋ ನಾನು ಪೋಸ್ಟ್ ಮಾಡಕ್ ಹೋದಾಗ ತಪ್ಪಾಗಿ ಅದನ್ನು ನೋಡಿದೆ, ದೇವರೇ ನನ್ನನ್ನ ತೊಳಿ ಎಂಬುದಾಗಿ. He is a clean God. ಆತನು ಪರಿಶುದ್ಧ ದೇವರು. No uncleanness he sees. ಆತನಲ್ಲಿ ಯಾವುದು ಅಶುದ್ಧವಾದದಿಲ್ಲ. Habakkuk 2:17 says like that. ಹಬಕ್ಕೂಕ 2:13 2:13 ಹೀಗೆ ಹೇಳ್ತದೆ. He is a clean God. ಆತನು His ಶುದ್ಧನಾದ eyes ದೇವರು. are clean and pure. ಆತನ ಕಣ್ಣುಗಳು When ಶುದ್ಧ. John the Baptist saw him, he saw his eyes like fireball. ನಾವು ಸ್ನಾನಿಕನಾದ ಯೋಹಾನನು ಅವನು ನೋಡುವಾಗ ಆತನ ಕಣ್ಣುಗಳು ಬೆಂಕಿ ಉಂಡೆ ಹಾಗೆ ಕಾಣಿಸ್ತು. Revelation 1:14. Revelation 1:14. ಪ್ರಕಟಣೆ 1:14, 2:18, 2:18, 19:12. 19:12 Everything says like that. ಎಲ್ಲವೂ ಅದೇ ಹೇಳ್ತದೆ. In Daniel 9, Daniel 7, ಡ್ಯಾನಿಯಲ್ 7ನೇ ಅಧ್ಯಾಯದಲ್ಲಿ 7 and 8 7:8 says ಹೇಳ್ತದೆ, his eyes are like fire. ಆತನ ಕಣ್ಣುಗಳು He looks ಪ್ರಜ್ವಲಿಸುವ like ಬೆಂಕಿ. fire. So he is so holy. ಆತನು ಬಹಳ ಶುದ್ಧನಾಗಿದ್ದಾನೆ. You know he is holy. ನಿಮಗೆ ಗೊತ್ತಿದೆ ದೇವರ Do ಪರಿಶುದ್ಧ. not rob. ಇನ್ನೊಬ್ಬರ ಅನ್ಯಾಯವಾಗಿ ಕಸ್ಕೊಳ್ಬೇಡ್ರಿ. 7th. Do not rob. Do not steal. ಕಳ್ಳತನ ಮಾಡಬಾರ್ದು ಅಂತ. Don't rob somebody's. ಇನ್ನೊಬ್ಬರು Not even a Bible. ಬೈಬಲ್ ಕೂಡ ಯಾರು ಕಳ್ಳತನ Song book. ಬುಕ್ಸ್ ಗಳನ್ನು ಕೂಡ. Song book. ಸಾಂಗ್ ಬುಕ್ ಗಳು ಕೂಡ ಕಳ್ಳತನ ಮಾಡಬೇಡ್ರಿ. Such as somebody will rob the slippers. ಕೆಲವು ಸರಿ ಚಪ್ಪಲಿ ಕಳ್ಳತನ ಬಾಳ ಮಾಡ್ತಾರೆ ಜನ. You people are good only. ನೀವೆಲ್ಲ ಒಳ್ಳೆಯವರೇ. I'm talking about somebody. ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. Maybe you also. ನೀವು ಇರಬಹುದು. When I said this, one day Lord spoke to me. So I have so many things. My time is running, so I cannot go deeper. Okay. Then point number 9. 9ಕ್ಕೆ ಬರುವುದಾದ್ರೆ 9ನೇ ಆಜ್ಞೆ. What is 9? 9ನೇ ಆಜ್ಞೆ ಏನು? ஏதோ ஒன்று விடுறா எனக்கு உயிர் எடுத்துக்கிறேன்றாங்க. ದಶಾಜ್ಞೆಗಳಲ್ಲಿ 9ನೇದು ಯಾವುದು?
Yes. Very good. Tell them. ಸುಳ್ಳು ಸಾಕ್ಷಿ ಹೇಳ್ಬೇಡ್ರಿ. No, don't bear false witness. ಯಾರಿಗೂ ಕೂಡ ಸುಳ್ಳು Knowing not about somebody. ಕೆಲವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ ಸತ್ಯ. Don't go say, oh, I know only that. ನೀವು ಹೇಳ್ಬೇಡ್ರಿ ನಂಗೆ ಅದು ಮಾತ್ರ ಗೊತ್ತಿಲ್ಲ. It is there many times in the inside the church. ಇದು ಸಭೆ ಒಳಗಡೆ ಬಾಳ ಇರ್ತದೆ. They will talk about that sister, that brother, this one, that one, you know that. ಅವ್ರ ಬಗ್ಗೆ, ಇವ್ರ ಬಗ್ಗೆ, ಈ ಸಿಸ್ಟರ್ ಬಗ್ಗೆ, ಆ ಸಿಸ್ಟರ್ ಬಗ್ಗೆ, ಆ ಬ್ರದರ್ ಬಗ್ಗೆ ಇದ್ರ ಜಾಸ್ತಿ ಮಾತಾಡ್ತಾರೆ. Okay, you have to wash yourself. ಇದರಿಂದ ನೀವು ತೊಳೆಯಲ್ಪಡಬೇಕು. 10. Do not envy. Don't envy. ಅಂದ್ರೆ ಮತ್ತೊಬ್ಬರನ್ನ ಆಶಿಸಬೇಡ್ರಿ, ಮತ್ತೊಬ್ಬರದನ್ನ. ಅದೇ that's what. Anything, not only money. ಮನೆ Everything. ಯಾವುದನ್ನು ಆಶಿಸಬೇಡ್ರಿ. So I used to go, I say, Lord, did I do anything wrong like that? Every day I'm telling you every day. ಪ್ರತಿ ದಿನ ಇದು ಹೇಳ್ತೇವೆ, ದೇವ್ರೆ ನಾನು ಏನಾದ್ರೂ ಇದ್ರಲ್ಲಿ ತಪ್ಪು ಮಾಡಿದ್ದೆ. Minimum half an hour here. ಅರ್ಧ ಗಂಟೆ ಇಲ್ಲಿ ಇರ್ತೇನೆ ನಾನು. Then ಆಮೇಲೆ you walk into the holy place. ಆಮೇಲೆ ನೀವು ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡ್ತೀರಿ. In there 3 things. ಅಲ್ಲಿ 3 ವಿಷಯಗಳಿದೆ. What is that? ಏನು? Number 1. ಮೊದಲೇದು, we said in the morning, a golden lamp, candlestick. 7 ದೀಪಸ್ತಂಭಗಳು ಇರುವಂತದ್ದು. And you see the 6 branches which I already said in the morning. ಆ 7 ದೀಪಸ್ತಂಭಗಳಲ್ಲಿ 6 ರೀತಿಯ ಬ್ರಾಂಚ್ಗಳು ಇರ್ತದೆ. One branch is wisdom. ಒಂದು ಜ್ಞಾನದ ಇದು. Second one is understanding. ಎರಡನೇದು ತಿಳುವಳಿಕೆದು. Do you know what is understanding? ತಿಳುವಳಿಕೆ ಅಂದ್ರೆ ಏನು ಗೊತ್ತಾ? Through the Spirit you can understand things. ದೇವರ ಆತ್ಮನ ಮೂಲಕ ಅನೇಕ ವಿಷಯಗಳು ಅರ್ಥ ಮಾಡ್ಕೊಳ್ತೀವಿ. Suppose brother Ravi calls me. ಈಗ ನಾನು ಕೆಲವು When the Spirit of the Lord is in me, I can understand why he is calling. ಕೆಲವರು ನಮಗೆ ಫೋನ್ ಮಾಡುವಾಗ ದೇವರ ಆತ್ಮ ನನ್ನಲ್ಲಿದ್ರೆ ನಮಗೆ ಅರ್ಥ ಆಗ್ತೀವಿ ಯಾರು ನಂಗೆ ಅದಕ್ಕೆ ಫೋನ್ ಮಾಡಿದ್ದಾರೆ ಅಂತ. And sometimes he may not say that, but I can still feel that he is sorrowful, he is worried, or he is joyful. It's a spirit of understanding. ಕೆಲವು ಸಾರಿ ಅವ್ರು ಹೇಳ್ಕೊಳ್ಳೋದಿದ್ರು ಅವ್ರ ಒಳಗಡೆ ಇರೋ ದುಃಖ, ನೋವು ದೇವರ ಆತ್ಮ ನಮಗೆ ತಿಳಿಸ್ತಾನೆ. Seeing the face, you can say what is the trouble. ಮುಖವನ್ನು ನೋಡಿ ಅವರಲ್ಲಿರೋ ಸಮಸ್ಯೆ ನೀವು ಹೇಳ್ಬೋದು. And I can say so many things which you will have to come for power ministry. ನೀವು ಪವರ್ ಮಿನಿಸ್ಟ್ರಿ ಅಂತ ಇದೆ, ಅದಕ್ಕೆ ಬಂದಾಗ 25 years of experience, how can I say it in 1 hour time? ಅನೇಕ ವಿಷಯಗಳು ನೀವು ಅಲ್ಲಿ ಕಲಿತೀರಿ, ಯಾಕಂದ್ರೆ 25 ವರ್ಷದ 1 ತಾಸಲ್ಲಿ ಹೇಳಕ್ ಆಗಲ್ಲ. Then third one is spirit of counsel. ನಾವು ನೋಡ್ತೀವಿ ನೆಕ್ಸ್ಟ್ ಆಲೋಚನೆಯನ್ನು ಹೇಳಿಕೊಳ್ಳುವಂತ ಆತ್ಮ. The Lord is in you, you will become a counselor. ನೀವು ದೇವರ ಆತ್ಮ ನಿಮ್ಮಲ್ಲಿ ಇರುವುದಾಗ, Not the so called counselor outside. ಹೊರಗಡೆ ಇರುವಂತ ಆಲೋಚನಾ ಕರ್ತರ ಬಗ್ಗೆ They will come and put the roads only. ಅವರು ಬಂದು ಕೇವಲ ರಸ್ತೆ ಮಾಡೋ, build the bridges only. ಅದ್ರ ಮೇಲೆ ಬ್ರಿಡ್ಜ್ಗಳ But ಕಟ್ತಾರೆ. this counselor ಆದ್ರೆ ಈ ಆಲೋಚನೆ ಹೇಳುವಂತ ಆತ್ಮನು will pave wonderful roads for our life to walk in the holy life. ಪವಿತ್ರ ಜೀವಿತವನ್ನು ಜೀವಿಸುವುದಕ್ಕಾಗಿ ಸುಂದರವಾದ ಮಾರ್ಗಗಳನ್ನು ಹೇಳಿಕೊಡ್ತಾರೆ. Wonderful bridges where you need not go down and come up again. You can climb over and go easily. ಅದ್ಭುತವಾದಂತ ಬ್ರಿಡ್ಜ್ಗಳನ್ನು ನಿಮಗೆ ಕಳಿಸಿಕೊಡ್ತಾರೆ. ನೀವು ಕೆಳಗಡೆ ಹೋಗೋ ಅವಶ್ಯಕತೆ ಇಲ್ಲ, ಮೇಲಿಂದನೇ ಹೋಗಿ. Somebody would have fallen there. ಕೆಲವರಲ್ಲಿ ಬಿದ್ದಿರಬಹುದು and lost the spiritual life, ಆತ್ಮಿಕ ಜೀವಿತ ಕಳ್ಕೊಂಡಿರ್ತಾರೆ. their ministry, ಅವರ ಸೇವೆ, their fame, ಅವರ ಹೆಸರು, their glory, ಅವರ their ಮಹಿಮೆ, anointing, ಅವರ ಅಭಿಷೇಕ. but you need not. ಆದ್ರೆ ನೀವು ಚಿಂತೆ Because ಮಾಡಬೇಕಾಗಿಲ್ಲ. the counsel gives you the climbing bridge. ಯಾಕೆಂದ್ರೆ ಆಲೋಚನಾ ಕರ್ತನು You can ನಿಮಗೆ cross over easily. ಹೋಗುವಂತ ಬ್ರಿಡ್ಜ್ ಅನ್ನು ಮಾಡಿಕೊಡ್ತಾನೆ, ಈಸಿಯಾಗಿ ನೀವು It ಹೋಗಬಹುದು. is the spirit of counseling. ಇದು ಆಲೋಚನೆ The Lord ಹೇಳಿಕೊಡುವ will ಆತ್ಮ. counsel you, ದೇವರು ನಿಮಗೆ ಆಲೋಚನೆ ಹೇಳ್ಕೊಡ್ತಾನೆ, counsel you, ನಿಮಗೆ ಆಲೋಚನೆ and ಹೇಳ್ಕೊಡ್ತಾನೆ. through you will counsel somebody else. ನಿಮ್ಮ ಮೂಲಕ ಅನೇಕರು ಬೇರೆ ಆಲೋಚನೆಗಳನ್ನು ಹೇಳ್ಕೊಡ್ತಾನೆ. When people are filled with the Spirit, people will come to them for counseling. ಯಾವಾಗ ಜನರು ದೇವರ ಆತ್ಮನಿಂದ ತುಂಬಿಸಲ್ಪಡ್ತಾರೋ ಅವರ ಕಡೆಗೆ ಆಲೋಚನೆ They will ಕೇಳಿಸ್ಕೊಳ್ಳಕ್ಕೆ ಬರ್ತಾರೆ. say something, brother, please. ಬ್ರದರ್ ಏನಾದ್ರೂ ಹೇಳ್ರಿ ಸ್ವಲ್ಪ ಅಂತ ಹೇಳ್ತಾರೆ. Your words ನಿಮ್ಮ ಮಾತುಗಳು will bring consolation to their heart. ಅವರಿಗೆ ಆಲೋಚನೆ ಹೇಳ್ಕೊಡ್ತದೆ. The right word you can give it to them. ನೀವು ಸರಿಯಾದ ಮಾತುಗಳನ್ನೇ ಅವರಿಗೆ ಹೇಳ್ಕೊಡ್ತೀರಿ. Solomon says in Proverbs, a word said in the right time is something like a golden apple in a silver plate. ನೀವು ನೋಡ್ರಿ, ಸೊಲೊಮೋನನು ಜ್ಞಾನೋಕ್ತಿ ಪುಸ್ತಕದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾನೆ ಅಂದ್ರೆ ಒಂದು ಸರಿಯಾದ ಮಾತು ಬಂಗಾರದ ಪಾತ್ರೆಯಲ್ಲಿರುವಂತ ಒಂದು ಸೇಬಿನ ಹಾಗಿದೆ ಎಂಬುದಾಗಿ. Your word is so good. ನಿಮ್ಮ ಮಾತು ಅಷ್ಟು ಮಧುರವಾಗಿದೆ. That's why I said you are so special. ಅದಕ್ಕೋಸ್ಕರ ನಮಗೆ ಹೇಳೋದು ನೀವು ಒಂದು You ವಿಶೇಷವಾಗಿದ್ದೀರಿ. are anointed by the Holy Spirit. ನೀವು ಪವಿತ್ರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟವರು. People are searching. ಜನರು ಹುಡುಕ್ತಿದ್ದಾರೆ. Who are they searching?
ಯಾರನ್ನ ಹುಡುಕ್ತಾ ಇದ್ದಾರೆ? Jesus is gone. ಯೇಸು ಹೋಗಿದ್ದಾರೆ. He's seated on the right side of the Father. ಈಗ ಅವರು ತಂದೆ ಬಲಭಾಗದಲ್ಲಿ ಕುತ್ಕೊಂಡಿದ್ದಾರೆ. Who are they searching? ಯಾರನ್ನ ಅವ್ರು ಹುಡುಕ್ತಾ ಇದ್ದಾರೆ? His soul upon somebody who are you and me, they are searching for. ಯಾರ ಅವ್ರ ಆತ್ಮ ಯಾರ ಮೇಲೆ ಇದೆಯೋ ಅಂದ್ರೆ ನೀನು ನನ್ನನ್ನ ಅವ್ರು ಹುಡುಕ್ತಾ ಇರ್ತಾರೆ. Come on, give him a clap. ಅದಕ್ಕಾಗಿ ದೇವರಿಗೆ ಒಂದು ಚಪ್ಪಾಳೆ ತಟ್ಟೋಣ. You understood what I said? ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? You understood? ಅರ್ಥ ಆಯ್ತಾ? I said in the morning. ಬೆಳಗ್ಗೆ ನಾನು ಹೇಳಿದೆ, He poured out his soul upon your soul. ನಿಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸಿದಾನೆ. And whose soul are you living? ಯಾರ ಆತ್ಮದಿಂದ ನೀವು ಜೀವಿಸ್ತಾ ಇದ್ದೀರಿ? In the scroll of Christ. ಆ ದೇವ ಕ್ರಿಸ್ತನ ಆತ್ಮದಿಂದ. And the people of the world are searching for you. ಲೋಕದ ಜನರು ನಿನ್ನನ್ನು ಹುಡುಕ್ತಾ ಇದ್ದಾರೆ. Amen. ಆಮೆನ್. Amen. Then might. ಆಮೇಲೆ ಇನ್ನೊಂದು ನೋಡ್ತೇವೆ, ಸಾಮರ್ಥ್ಯ, power. ಶಕ್ತಿ. That will come automatic. ಅದು ಸ್ವಾಭಾವಿಕವಾಗಿ ಬರ್ತದೆ. You need not struggle for power. ನೀವು ಸಾಮರ್ಥ್ಯ ಶಕ್ತಿಗಾಗಿ ಕಷ್ಟಪಡಬೇಕಾಗಿಲ್ಲ. You live in this. ನೀವು ಇದರಲ್ಲಿ ಜೀವಿಸ್ರಿ. This is the power of God. ಇದು ಕರ್ತನ This ಸಾಮರ್ಥ್ಯ. is the light of God. ಇದು ದೇವರ ಜೀವ This is the ಬೆಳಕಾಗಿದೆ. food of God. ಇದು ದೇವರ ಆಹಾರವಾಗಿದೆ. This is the living water of God. ಇದು ಜೀವ ಜಲವಾಗಿದೆ. This is the strength of God. ಇದು ದೇವರ ಶಕ್ತಿಯಾಗಿದೆ. This is the might of God. ಇದು ಸಾಮರ್ಥ್ಯವಾಗಿದೆ. This is the living waters of God. ಇದು ಜೀವ ಜಲವಾಗಿದೆ. And we can name it anything. ಇದನ್ನ ಏನಾದರೂ ಹೆಸರಿಟ್ಟು ಕರೀಬಹುದು. One day I found the truth. ಒಂದಿನ ಸತ್ಯ ನಾನು ಕಂಡುಹಿಡಿದೆ. This Bible is not a book. ಇದು ಬೈಬಲ್ ಪುಸ್ತಕ ಅಲ್ಲ. This is a person. ಇದು ವ್ಯಕ್ತಿ. Yes. This morning I said about death. ಇವತ್ತು ಬೆಳಗ್ಗೆ ನಾನು ಮರಣದ ಬಗ್ಗೆ ಹೇಳಿದೆ. It's a person, I said. ಇದು ಅದು ವ್ಯಕ್ತಿ ಅಂತ ಹೇಳಿದೆ. If death itself a person, how much more the word of God will be a person. ಒಂದು ಮರಣವೇ ವ್ಯಕ್ತಿ ಆಗಿದ್ರೆ ಮತ್ತೆ ಬೈಬಲ್ ಸತ್ಯವೇದ ಎಷ್ಟು ವ್ಯಕ್ತಿ ಆಗಿರಬಹುದು ತಿಳ್ಕೊಡ್ರಿ. ಆಯ್ತಾ? Okay? ಅರ್ಥ ಆಯ್ತಾ? Every word is a person. ಪ್ರತಿ ಒಂದು ವಾಕ್ಯವು He ವ್ಯಕ್ತಿಯಾಗಿದೆ. is God himself. ಇದು ದೇವರೇ ತಾನೇ. That is why the Bible is able to see us. ಅದಕ್ಕೋಸ್ಕರ ಬೈಬಲ್ ನಮ್ಮನ್ನು ನೋಡ್ತದೆ. I said in the morning, Abraham wanted to see this day, and the word, Bible says, the Vedagama, that is the word of God, saw him. Word of God saw Abraham. When it can see, that means it has eyes. Yes. Right? Word of God has eyes to see you. When you read it, it reads you. ದೇವರ ವಾಕ್ಯದಲ್ಲಿ ಬೆಳಕಿದೆ, ಜೀವ ಇದೆ. ಇದನ್ನ ನೀವು ಓದುವಾಗ ಇದು ನಿಮ್ಮನ್ನು ಓದ್ತದೆ. ಯಾಕಂದ್ರೆ ಇದು ವ್ಯಕ್ತಿಯಾಗಿದೆ. It reads you. ನಿಮ್ಮನ್ನು ಓದ್ತದೆ ಅದು. You can see it, it can see you. ಅದನ್ನ ನೀವು ನೋಡಿದ್ರೆ ಅದು ನಿಮ್ಮನ್ನು ನೋಡ್ತದೆ. Hallelujah. 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 If you allow me to talk about it, I'll talk the whole day about it. ನೀವು ಒಂದು ವೇಳೆ ಇದ್ರ ಬಗ್ಗೆ ಮಾತಾಡಕ್ಕೆ ನನಗೆ ಹೇಳಿದ್ರೆ ಪೂರ್ತಿ ರಾತ್ರಿ ಮಾತಾಡ್ತೇನೆ. That is why David said, it is my delight. ಇದು ನನಗಿರುವಂತ ಒಂದು ಸೌಭಾಗ್ಯ. It's my delight. ಇದು ನನಗೆ ಸೌಭಾಗ್ಯ. Word of God. ದೇವರ ವಾಕ್ಯ. I used to read and read and read and read. ನಾನು ಇದನ್ನು ಓದ್ತಾ ಇರ್ತೇನೆ, ಓದುತ್ತಾನೆ ಇರ್ತೇನೆ. Some people will say, I ate 5 idli, I ate 10 idli. I said, oh, stupid. I used to eat 27 idlis. ಬಹಳ ಜನ ಹೇಳ್ತಾರೆ, ನಾನು 5 ಇಡ್ಲಿ ತಿಂತೇನೆ, 6 ಇಡ್ಲಿ ತಿಂತೇನೆ, 7 ಇಡ್ಲಿ ತಿಂತೇನೆ. 28 idlis. ಮೂರ್ಖ ನೀನು. ಹೇಳ್ಬೇಕು, ನಾನು 14 idlis. 14 ಇಡ್ಲಿ ತಿಂದೆ. 24 idlis. 24 ಇಡ್ಲಿ. 21 idlis. 21 ಇಡ್ಲಿ. This one. Matthew has 28 chapters. ಮತ್ತಾಯನು 28 eat. One day I'll finish. ಒಂದು ದಿವಸದಲ್ಲಿ ಅದನ್ನು 28 ಇಡ್ಲಿ ತಿಂದೆ. I encourage you to do it. ನಾನು ನಿಮ್ಮನ್ನು ಉತ್ತೇಜನ ಪಡಿಸ್ತೀನಿ, ನೀವು ಅದನ್ನು ಮಾಡ್ರಿ. Mark only 16 chapters. ಮಾರ್ಕನ ಬರೆಸುವ 16 ಅಧ್ಯಾಯ. One day. ಅದು ಒಂದೇ ದಿನದಲ್ಲ ತಿಂದ್ಬಿಡ್ತೇನೆ. Luke 24 chapters. ಲೋಕ 24 ಅಧ್ಯಾಯ ಇದೆ. Then John 21 chapters. ಯೋಹಾನ ಬರೆಸುವ 21 ಇದೆ. Then Acts 28 chapters. Acts ಅಲ್ಲಿ 28 ಇದೆ. The rest one day finished. ಎಲ್ಲ ಒಂದು ದಿನದಲ್ಲಿ 5-6 days you can finish. 5-6 ದಿನದಲ್ಲಿ ಎಲ್ಲ ತಿಂದ್ಬಿಡಬಹುದು. 66 chapters Isaiah, finish it one day. 66 ಅಧ್ಯಾಯ ಐಸಾಯದ. You have no other work. ನಿಮಗೆ ಏನು ಬೇರೆ ಕೆಲಸ ಇಲ್ಲ ಬಿಡ್ರಿ ಅಂತೀರಿ ನೀವು. You think that I'm sitting lazily at home? ನೀವು ಅನ್ಕೊಂಡಿರ್ಬೋದಾ ಏನು ಕೆಲಸ ಇಲ್ಲದೆ ಮನೇಲಿ ಕೂತಿದ್ದೀನಿ ಅಂತ. This is my job. ಇದು ನನ್ನ ಕೆಲಸ. I live because of this. ನಾನು ಜೀವಿಸ್ತಿರೋದೇ ಇದರಿಂದ. Otherwise you will have to go to the doctor for you to live. ಇಲ್ಲ ಅಂದ್ರೆ ನೀವು ಡಾಕ್ಟರ್ ಕಡೆ ಹೋಗಬೇಕಾಯ್ತು ಜೀವಿಸೋದಕ್ಕೆ. Your kidneys are not living, you have to go for a stunt. ನಿಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, your heart is not living, you have to go for a stunt. ನಿಮ್ಮ ಹೃದಯ ಕೆಲಸ ಮಾಡ್ತಿಲ್ಲ ಅಂದ್ರೆ there is some problem in your blood. Hey, this is the purifier.
ನಿಮ್ಮ ಹೃದಯದಲ್ಲಿ ನಿಮ್ಮ ರಕ್ತದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಇದು ರಕ್ತವನ್ನು ಶುದ್ಧೀಕರಿಸ್ತದ್ರಿ. Whole day and night you are in the hospital ಪ್ರತಿ ರಾತ್ರಿ ದಿನ waiting ಎಲ್ಲ for the specialist to come ಸ್ಪೆಷಲಿಸ್ಟ್ ಬರುವುದಕ್ಕಾಗಿ ಹಗಲು ರಾತ್ರಿ ಆಸ್ಪತ್ರೆಯಲ್ಲಿ ಕಾಯ್ತೀರಿ for every treatment. ಪ್ರತಿಯೊಂದು ಚಿಕಿತ್ಸೆಗಾಗಿ. You have time for all that. ನಿಮಗೆಲ್ಲಕ್ಕೂ ಸಮಯ ಇದೆ ಅದಕ್ಕೆ. I have time for this. ಆದ್ರೆ ನಮಗೆ ಇದಕ್ಕೆ ಸಮಯ ಇದೆ. Night 2 o'clock, 3 o'clock. ರಾತ್ರಿ 2 ಗಂಟೆ 3 ಗಂಟೆ I will watch. ನಾನು ಇದನ್ನು ಓದ್ತೇನೆ. I will read. ನಾನು ಇದನ್ನು ಓದ್ತೇನೆ. I will read. I'll read. I'll read. I'll read. I'll read. I'll read like this. ನಾನು ಓದ್ತೇನೆ ಓದುತ್ತಲೇ ಇರ್ತೇನೆ. My wife will look at me. ನನ್ನ ಹೆಂಡತಿಗೆ ನೋಡ್ತಿರ್ತಾಳೆ. Hey, you are reading this chapter today. ಅವಳತೆ ಈ ಅಧ್ಯಾಯ ಓದ್ತಾ ಇದೀಯಾ? Slowly I'll see her. Hey, you have read so much of chapters today. ಇವರು ಅವಳು ನೋಡ್ತಾ. This is the competition that we have. We don't fight for 39 years. 39 ವರ್ಷದಿಂದ ಯಾವುದಕ್ಕೂ ಜಗಳ ಆಡೋದಿಲ್ಲ. ಇದೊಂದು ಕಾಂಪಿಟೇಷನ್ ಅವರಲ್ಲಿ ಇರ್ತದೆ ಬೈಬಲ್ ಓದೋದ್ರಲ್ಲಿ. Reading the Bible. ಬೈಬಲ್ ಓದೋದ್ರಲ್ಲಿ. It makes us bright. ಇದು ನಮ್ಮನ್ನ ಇನ್ನೂ ಹೊಳಪಾಗಿ You read ಮಾಡ್ತದೆ. and read, you read and read, your face will become bright. ನೀನು ಓದ್ತಾ ಇರುವಾಗ ನಿನ್ನ ಮುಖ ಹೊಳಿತದೆ. Your life will become sweet. ನಿನ್ನ ಜೀವಿತವೇ ಒಂದು If you ಮಧುರವಾಗ್ತದೆ. read more, your husband will love you more. ನೀನು If ಜಾಸ್ತಿ you read more, your wife will love you more because it will make you sweetest of all. This is the nectar, you know that? It's like honey, the nectar. ಎಸ್, ಇದು ಜೇನಿದ್ದಂಗೆ ಗೊತ್ತಾ ನಿಮಗೆ. ಇದನ್ನ ಜಾಸ್ತಿ ಹೋದ್ರೆ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಹೆಂಡತಿ ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡಿ. ಯಾಕಂದ್ರೆ ಇದು ಅಷ್ಟು ಮಧುರವಾಗಿದೆ. ಜೇನಿಗೆತ್ತಲು ಮಧುರವಾಗಿದೆ. Not applying this and all. You apply, I don't say wrong, but this is important. Okay. Right? Jane. Understood? Understood. Paul, your name is Paul. Yeah. Correct, no? Yes. You're worried? No. What else you want me to talk? The Bible says on the right side, okay, I'll stop there. On the right side, it's the showbread table. Yeah. The showbread table talks about this only. It is 12 loaves of bread there. ಓಕೆ, ಬಲಗಡೆಯಲ್ಲಿ ಒಂದು ರೊಟ್ಟಿಯ ಮೇಜ್ ಇರುವುದನ್ನು ನಾವು ಕಾಣ್ತೇವೆ. So I used to go there and stand and pray for the people of Israel, for the people of India. God has given me 12 flows. No, 12 districts. Districts. I had only 2, Tamil Nadu and Karnataka. Okay. So I used to go here and there, nook and corners, many churches. Okay. But now he said, I'm giving you 10 more. Yes. I said, I will select. So I selected 10 states. Oh. So every state I will mention. I will tell Lord, totally 12 now. 12 states. You have to touch them. Okay. You have to stop the demons entering the gates. You know, all these are secrets. How the demon enters. It enters your heart, enters your house, enters your church, enters the places. It enters. So I used to say, these demons should never enter. Amen. When you are near a coastal area, coastal demons are there. You want me to go deeper? Okay. Shall I translate? Please. ಓಕೆ, ಸೊ ಈಗ ಪವಿತ್ರ ಸ್ಥಳದಲ್ಲಿ ಇನ್ನೊಂದು ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ರೊಟ್ಟಿಯ ಮೇಜು, ಅಲ್ಲಿ 12 ತುಂಡುಗಳು 12 ಭಾಗಗಳಿರುವಂತ ಒಂದು ಮೇಜು. ಅಲ್ಲಿ ಹೋಗಿ ಇವ್ರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ದೇವರು ಇವರಿಗೆ 12 ಡಿಸ್ಟ್ರಿಕ್ಟ್ಗಳನ್ನು ಕೊಟ್ಟಿದ್ರು. ಈಗ ಆ 12 ಸ್ಟೇಟ್ಗಳನ್ನ ದೇವರು ಇವರಿಗೆ ಕೊಟ್ಟಿದ್ದಾರೆ. ಆ 12 ಸ್ಟೇಟ್ಗಳಿಗೆ ಆಗಿ ಪ್ರತಿ ದಿವಸ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ದುರಾತ್ಮ ಯಾವುದ್ರ ಮೂಲಕವಾದ್ರೂ ಎಂಟರ್ ಆಗ್ಬೋದು. ಈಗ ನಾವು ಸಮುದ್ರ ತೀರದಲ್ಲಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಇದೀವಿ. ಇಲ್ಲಿರುವಂತ ದುರಾತ್ಮಗಳು ಇಲ್ಲಿ ಜನರಿಗೆ ಅಟ್ಯಾಕ್ ಆಗ್ಬೋದು. ಈ ರೀತಿಯಾದಂತ ವಿಷಯಗಳಿಗಾಗಿ ಅವರಲ್ಲಿ ಪ್ರಾರ್ಥನೆ. I tell you in detail. How many of you sleeping? Say one hallelujah. ನಿದ್ರೆ ಮಾಡೋರು ಹಾಲೆಲೂಯಾ ಹೇಳಂತ ಹೇಳಿದ್ರು ಅವರು. It's okay. I spoke in English. Now you say. ನಿದ್ರೆ ಮಾಡೋರು ಒಂದ್ಸರಿ ಹಾಲೆಲೂಯಾ ಹೇಳೋಣ. ಹಾಲೆಲೂಯಾ. Good. Yeah. Clap for yourself. That's all. ನಿಮಗಾಗಿ ಚಪ್ಪಾಳೆ ತಟ್ಟುಕೊಳ್ಳಿ. Good. Okay. You are interested? ಆಸಕ್ತಿಯಿಂದ ಇದ್ದೀರಾ? Really? You are not bored? No? You know, India or any country is protected by 3 forces. ನೋಡ್ರಿ, ಭಾರತ ಆಗ್ಲಿ ಯಾವುದೇ ದೇಶಗಳಾಗ್ಲಿ ಅವು
ಮೂರು ಭಾಗಗಳಲ್ಲಿ ಸಂರಕ್ಷಿಸಲ್ಪಡ್ತದೆ. One is Air Force. ಒಂದು ಏರ್ ಫೋರ್ಸ್, Two is Road Force. ಎರಡನೇದು ರೋಡ್ ಫೋರ್ಸ್, ಮಿಲಿಟರಿ. This military. ಮಿಲಿಟರಿ, Air Force is Air Force. ಏರ್ ಫೋರ್ಸ್. Then there is another force. It is called Naval. Navy. You can see and the Naval Army. On the way also I found from Goa that territory and all they showed me. Okay. You know Navy. ನೇವಿ. Likewise in the spiritual realm. ಅದೇ ರೀತಿಯಾಗಿ ಆತ್ಮಿಕ ಮಟ್ಟದಲ್ಲಿ I want to see whether you are interested. ನಾನು ನೋಡ್ತಾ ಇದ್ದೀನಿ, ನಿಮ್ಗೆ ಆಸಕ್ತಿ ಇದೆಯಲ್ಲ? ಮೊದಲು ನೋಡ್ತಾ ಇದ್ದೀನಿ. ಆಸಕ್ತಿ ಇದ್ದೀರಾ? You interested? ನಿಮ್ಗೆ ಆಸಕ್ತಿ ಇದೆಯಾ? Okay. See, when the Satan was thrown out from the throne of God. ಯಾವಾಗ ಸೈತಾನನು ದೇವರ ಸ್ಥಾನದಿಂದ ಹೊರಗೆ ಹಾಕಲ್ಪಟ್ಟನೋ, he was chucked out. He was thrown out. ಎಸ್, ಅವನು ಹೊರಗೆ ಹಾಕಲ್ಪಟ್ಟ. He came and fell in 3 places. ಆತನು 3 ಭಾಗದಲ್ಲಿ ಬಿದ್ದ. One is air. ಒಂದು ಗಾಳಿ. Second, military. ಎರಡನೇದು ಭೂಮಿ, ಮಿಲಿಟರಿ, land. ಭೂಮಿ ಮೇಲೆ. Third is water. ಮೂರನೇದು ನೀರಿನಲ್ಲಿ. Understood? ಅರ್ಥ ಆಯ್ತಾ? See, if you read in Ephesians chapter 6. ಎಫೆಸದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ ನೀವು ಓದೋದಾದ್ರೆ, the principles and the principalities, the power in the high. ನಾವು ನೋಡ್ತೀವಿ ಆಕಾಶ ಮಂಡಲದಲ್ಲಿ ಒಂದು ದುರಾತ್ಮ ಸೇನೆಗಳು. Okay? Yes. You understood that? Yes. That is the work the Satan will function. ಅದೇ ನಾವು ನೋಡುವಾಗ ಆ ಜಾಗದಲ್ಲಿ ಸೈತಾನನು ಕೆಲಸ ಮಾಡ್ತಾನೆ. When the angel Gabriel came with a message to the Daniel, the prophet, that fellow was stopped. Yes. ನಾವು ನೋಡ್ತೇವೆ ಗ್ಯಾಬ್ರಿಯಲ್ ದೇವದೂತನು ದಾನಿಯೇಲನು ಮಾಡಿದ ಪ್ರಾರ್ಥನೆಗೆ ಉತ್ತರ ತೆಗೆದುಕೊಂಡು ಬರುವಾಗ ಅಲ್ಲಿ ಆಕಾಶದಲ್ಲಿ ನಿಲ್ಲಿಸಲ್ಪಟ್ಟ. He could not bring the answer. God gave it, but it did not reach Daniel. He was praying for 21 days. Yes. When the answer came, the very first day. 21 ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಡ್ಯಾನಿಯಲ್. ದೇವರ ಉತ್ತರ ಮೊದಲನೇ ದಿನನೇ ಬಂದಿದೆ, ಆದ್ರೆ 21 ದಿನ ಆದ್ರೂ ಡ್ಯಾನಿಯಲ್ಗೆ ಸಿಗ್ತಿಲ್ಲ ಉತ್ತರ. Why? ಯಾಕೆ? The leader of that place stopped him. ಯಾಕೆಂದ್ರೆ ಆ ಸ್ಥಳದ ನಾಯಕನು ಅವನಿಗೆ ನಿಲ್ಲಿಸಿದ್ದಾನೆ. Every place has a leader. ಎಲ್ಲಾ ಸ್ಥಳದಲ್ಲಿ ಒಬ್ಬ ನಾಯಕನಿದ್ದಾನೆ. He is called demonic leaders. ಅದಕ್ಕೆ ನಾವು ದುರಾತ್ಮ ಅಂತ ಕರಿತೇವೆ. If I had to be sent to one place called Brother Ravi's church, then the Lord has to say, yes, you can go. When he says go, then this leader will salute me. Yes. Otherwise, I'll be stopped in the coastal itself. ನೋಡ್ರಿ, ದೇವರು ಎಲ್ಲಾದ್ರೂ ನಮ್ಮನ್ನು ಕಳಿಸ್ಕೊಡ್ಬೇಕಾದ್ರೆ, ಉದಾಹರಣೆಗೆ ಇವರು ಇಲ್ಲಿ ಈ ಸಭೆಗೆ ಬರ್ಬೇಕಂತ ಇವರು ಕಳಿಸ್ಕೊಡುವಾಗ ದೇವರು ಹೋಗು ಅಂತ ಹೇಳಿದ್ರೆ ಈ ಸ್ಥಳದ ಡಿಮಾನಿಕ್ ದುರಾತ್ಮ ಇವರಿಗೆ ಸಲ್ಯೂಟ್ ಹೊಡೆದು ಕಳಿಸ್ಕೊಡ್ತಾನೆ, ಇಲ್ಲ ಅಂದ್ರೆ ನಿಲ್ಲಿಸ್ತಾನೆ. You understand? ಅರ್ಥ ಆಯ್ತಾ? Many preachers don't know this. They go and die. ಬಹಳ ಜನ ಪ್ರೀಚರಿಗೆ ಗೊತ್ತಿರುವುದಿಲ್ಲ, ಅದಕ್ಕಾಗಿ ಹೋಗಿ ಸತ್ತು ಹೋಗ್ತಾರೆ. This George Vasdurga. Yeah, I know. This man, he invited me for the first time to his church. So I was going with three men with me. And on the way, he was driving me from the station to Vasdurga. He said, Pastor, do you know this place is a tough place? Everybody who come here die. Even the pastor who came last time, he died. I was shocked. What this man is saying. Everybody came there to this church, died, and he's taking me there. ಒಬ್ಬರು ಸೇವಕರು ಹೊಸದುರ್ಗದಲ್ಲಿರೋರು ಇವ್ರನ್ನ ಇನ್ವೈಟ್ ಮಾಡಿ ಇವ್ರನ್ನ ಬಸ್ ಸ್ಟ್ಯಾಂಡ್ ಇಂದ ಕರ್ಕೊಂಡು ಹೋಗ್ತಾ ಇದ್ರು ಕಾರಲ್ಲಿ. ಅವಾಗ ಮಾತಾಡ್ತಿರುವಾಗ ಸೇವಕರು, ಅಯ್ಯ ನಿಮ್ಗೆ ಗೊತ್ತಾ ಈ ಊರಿಗೆ ಬಹಳ ಕಷ್ಟ, ಈ ಊರಿಗೆ ಬರೋರೆಲ್ಲ ಸತ್ತೋಗ್ತಾರೆ, ಒಂದೊಬ್ಬ ಸೇವಕ ಬಂದ ಅವನು ಸತ್ತ, ಇನ್ನೊಬ್ಬ ಬಂದ ಅವನು ಸತ್ತ, ಇವ್ರನ್ನ ಕರೆಸಿ ಅದು ಮಾತು ಹೇಳ್ತಾ ಇದ್ದಾರೆ. I said, anybody die, I will not die. ಇವ್ರು ಹೇಳಿದ್ರು, ಯಾರೇ ಸಾಯಿಲ್ಲಪ್ಪ, ನಾನ್ ಸಾಯೋದಿಲ್ಲ ಅಂತ ಹೇಳಿದ್ರು. Until day I am alive. ಅಲ್ಲಿ ಇದುವರೆಗೂ ನಾನು ಜೀವಂತವಾಗಿದ್ದೇನೆ. He was a very good friend of mine. I know, don't tell it. I will cry now if you think of him. Such a sweet person. Yeah. So every area, your house, will you stop that for me? ಇವರು ತುಂಬಾ ಒಳ್ಳೆಯವನು, ಆತನ ಎಲ್ಲವನ್ನ ಮಾಡಿಟ್ಟಿದ್ದಾರೆ. So 3 forces I said. 3 ಶಕ್ತಿಗಳ ಬಗ್ಗೆ ನಾನು ಹೇಳ್ತೆ. One is air. ಒಂದು ಗಾಳಿ. Another one is land. ಎರಡನೇದು all ಭೂಮಿ. bomb blast. ಎಲ್ಲ ಬಾಂಬ್ ಬ್ಲಾಸ್ಟ್ಗಳು ನಾವು ನೋಡ್ತಿರಲ್ಲ. You are the fight. Yes. Israel, Iran, America, up then Russia, India, Pakistan, all this fellow. Finally,
from the waters. ವಾಚರ್ಸ್. They come and trouble our minds. Mostly, I don't know why the Holy Spirit making me to. I said, you stop. I said, you stop. Watch, stop. Right? ಯಾ, This watch should stop. ಓಕೆ. Your watch all should stop. you know, these demons are very active. ನಿಮ್ಗೆ ಗೊತ್ತಾ, ದುರಾತ್ಮಗಳು ತುಂಬಾ ಕಾರ್ಯಶೀಲವಾಗಿದ್ದಾವೆ. Women's, you know, in your mind, in your sleep, you get troubled because of satanic dreams. ನೋಡ್ರಿ, ಅನೇಕ ಸಾರಿ ನೀವು ಮಲಗುವಾಗ ನಿಮ್ಮ ನಿದ್ರೆಯನ್ನ ಹಾಳು ಮಾಡ್ತೀವಿ. ಯಾಕಂದ್ರೆ ಆ ದುರಾತ್ಮನ ಆಲೋಚನೆಗಳು ಬರುವಾಗ Many women come and say, a spirit comes like my husband and live with me like that. ಅನೇಕ ಸ್ತ್ರೀಯರು ಬಂದು ಹೇಳ್ತಾರೆ, ಅನೇಕ ಸ್ತ್ರೀಯರು ಬಂದು ಹೇಳುವಂಥದ್ದು ಏನಂದ್ರೆ, ಒಂದು ದುರಾತ್ಮ ನನ್ನ ಗಂಡನ ಹಾಗೆ ನನ್ನ ಜೊತೆಗೆ ಬಂದಿರ್ತದೆ ಯಾವಾಗಲೂ. They come and live with me like my husband. ನನ್ನ ಜೊತೆಗೆ ನನ್ನ ಗಂಡನ ಹಾಗೆ ದುರಾತ್ಮಗಳು ಬಂದು ವಾಸ ಮಾಡ್ತವೆ. Man says that. ಮನುಷ್ಯನು ಹೀಗೆ ಹೇಳ್ತಾನೆ. These demons come as my wife, as a woman, as a girl, and have sex with me. ಈ ದುರಾತ್ಮವು ನನ್ನ ಹೆಂಡತಿಯಾಗಿ ನನ್ನ ಸಂಗಡ ಬರ್ತದೆ, ನನ್ನ ಜೊತೆ ಮಲಗಿ ನನ್ನ ಜೊತೆ ಸೆಕ್ಸ್ ಮಾಡ್ತದೆ ಎಂಬುದಾಗಿ. I'm coming to the practical life of each and everyone's individual today. ನಾನು ಪ್ರತಿಯೊಬ್ಬರ ವೈಯಕ್ತಿಕ ಪ್ರಾಕ್ಟಿಕಲ್ ಜೀವಿತದ ಬಗ್ಗೆ ಇವತ್ತು ಹೇಳಿದ್ದೇನೆ. I'm not talking rubbish. ನಾನು ಯಾವುದೋ ವ್ಯರ್ಥವಾದ ಮಾತಾಡ್ತಿಲ್ಲ. I'm telling you what you are going through. ನಾನು ನೀವೇನ್ ಯಾವ್ದ್ರಲ್ಲಿ ಹಾದು ಹೋಗ್ತಾ ಇದೆ ಅದನ್ನ ಹೇಳ್ತಾ ಇದ್ದೇನೆ. I know so many women, after I say this, they come and talk to me. They will call and tell me what you said is exactly the truth. I am suffering. I can't tell my husband. I can't tell my wife. I can't tell anybody because this is my experience. ಅನೇಕರು ನಂಗೆ ಗೊತ್ತಿದೆ. ನಾನು ಬೇಕಾದ್ರೆ ಹೋದ್ಮೇಲೆ ಅನೇಕರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಹೇಳಿದ್ದು ಸತ್ಯ, ನನಗೆ ನನ್ನ ಜೀವಿತದಲ್ಲಿ ಇದು ಹಾದು ಹೋಗ್ತಾ ಇದೆ ಎಂಬುದು. Unmarried girls, boys, don't you have this? This is demonic force, and this is the demon of the waters. ಮದುವೆ ಆಗದಿರುವಂತ ಸ್ತ್ರೀ ಪುರುಷರೇ, ಇದು ನಿಮಗೆ ಗೊತ್ತಿಲ್ವಾ? ನಿಮ್ಮ ಅನುಭವದಲ್ಲಿ ಇಲ್ವಾ? ಇದು ನೀರಿನಲ್ಲಿರುವಂತ ದುರಾತ್ಮನು ಮಾಡುವ ಕೆಲಸ. That you know, ಯಾಕೆ ಆ ವಿಷಯ ಮಾತಾಡಿದಂತ? God has to deliver you today. ದೇವರು ನಿಮ್ಮನ್ನು ಬಿಡುಗಡೆ ಮಾಡಬೇಕಾಗಿದೆ. Say hallelujah. Say hallelujah. These demons will have no effect on us from today. ಈ ದುರಾತ್ಮಗಳು ಇನ್ನು ಮುಂದೆ ನಮ್ಮನ್ನು ಹಿಡಿಯುವುದಿಲ್ಲ. If that comes, you'll have to fight with that. ಒಂದ್ ವೇಳೆ ಅದು ಬಂತಂದ್ರೆ ನಾವು ಅದ್ರ ಸಂಗಡ ಓಡಾಡಬೇಕು. Don't think, oh wonderful, I am not doing anything. It comes only in my dream. It is a demon taking you to hell. ನೀವು ಅನ್ಕೋಬೇಡ, ನಾನೇನ್ ಮಾಡ್ತಾ ಇಲ್ಲ, ಬರೀ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಹೇಳಿ ಅನ್ಕೊಂಡಿರ್ಬೋದು. Not only mobile. ಬರೇ ಮೊಬೈಲ್ಗಳಷ್ಟೇ ಅಲ್ಲ, your dream, ನಿಮ್ಮ ಕನಸುಗಳ ಬಗ್ಗೆ your visions, ನಿಮ್ಮ ದರ್ಶನಗಳು, in your meditations, ನಿಮ್ಮ ಧ್ಯಾನ ಮಾಡುವಾಗ these fellows will come to trouble you. ಈ ದುರಾತ್ಮಗಳು ಬಂದು ನಿಮ್ಮನ್ನ ಕೆಡಿಸ್ತವೆ. Oh God, I still couldn't complete this tabernacle prayer. ಇನ್ನು ಈ ಟ್ಯಾಬರ್ನಾಕಲ್ ಪ್ರಾರ್ಥನೆ ಮುಗಿಸ್ಲಿಕ್ಕೆ ಆಗ್ತಿಲ್ಲ ನನಗೆ. I couldn't finish. ಇದು ನಂಗೆ ಮುಗಿಸಕ್ ಆಗ್ಲಿಲ್ಲ. Lord, tell me what should I do now? ದೇವರೇ, ಈಗ ಏನ್ ಮಾಡ್ಬೇಕು ನಂಗೆ ಹೇಳಿಕೊಡು. Why this AC is not functioning? I become hot. ಫಂಕ್ಷನ್ It's functioning. Okay, don't leave it. Other two, I will tell tomorrow. ಇನ್ನೆರಡು ನಾಳೆ ನಿಮಗೆ ಹೇಳ್ತೇನೆ. Oh, so many of you are happy. ಬಹಳ ಜನರಿಗೆ ಸಂತೋಷ ಆಗಿರ್ಬೇಕಲ್ಲ. This fellow is finishing it now. ಈ ಮನುಷ್ಯ ಮುಗಿಸ್ತಾ ಇದ್ದಾನಂತ. Right only? No. No. ನೋ. How many of you say no? ಎಷ್ಟು ಜನರು ಇಲ್ಲ ಅಂತೀರಾ? Really? Really? Really, yes. Oh Lord. Peter, such a sweet-hearted person. God gave him the authority over all the three powers. ಪೇತ್ರನು ಬಹಳ ಸುಂದರವಾಗಿ ಪ್ರೀತಿ ಮನೋಹರವಾದಂತ ವ್ಯಕ್ತಿಗೆ ಈ ಮೂರು ಕ್ಷೇತ್ರಗಳಲ್ಲಿ ದೇವರ ಅಧಿಕಾರ ಕೊಟ್ಟನು. Do you know, he was able to find the magicians. ನಿಮ್ಗೆ ಗೊತ್ತಾಯ್ತಾ? ಆ ಮಾಟ ಮಂತ್ರ ಮಾಡೋರ್ನ ಹುಡುಕಿದವನು. If you see in Acts 8, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, 15 to 18 verses, 15 ರಿಂದ 18 ವಚನ ತನಕ ಓದಿದ Philip was ministering.
ಫಿಲಿಪ್ಪನು ಸೇವೆ ಮಾಡ್ತಿದ್ದಾನೆ. But when he ministered, one magician got saved. ಅಲ್ಲಿ ನಾವು ನೋಡುವಾಗ ಅವನು ಸೇವೆ ಮಾಡುವಾಗ ಒಬ್ಬ ಮಾಟ ಮಂತ್ರ ಮಾಡೋನು ರಕ್ಷಣೆ ಹೊಂದುತ್ತಾನೆ. But his heart was full of filth. ಆದ್ರೆ ಆತನ ಹೃದಯ ಕೆಟ್ಟು ಹೋಗಿತ್ತು. He wanted money. ಆತನಿಗೆ ಹಣ ಬೇಕಾಗಿತ್ತು. So when Peter came, ಆದ್ರೆ ಪೇತ್ರನು ಬರುವಾಗ he was able to discern that spirit inside of him. ಆತನಲ್ಲಿರುವಂತ ದುರಾತ್ಮನನ್ನ ಅವನು ವಿವೇಚಿಸಿದ. Why? ಯಾಕೆ? This is the anointing of Peter. ಯಾಕೆ ಇದು ಪೇತ್ರನಲ್ಲಿರುವ ಅಭಿಷೇಕ. Aha. That is glorious. ಅದು ಅದ್ಭುತ. When you have that, you can understand your children, where they are, what they are they in the class, are they elsewhere, everything you can see as if you are watching in a video. ನೋಡ್ರಿ, ಒಂದು ವೇಳೆ ನೀವು ವಿವೇಚಿಸುವಂತ ಆತ್ಮ ನಿಮಗಿರುವುದಾದ್ರೆ, ಸೊ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ನಿನ್ನ ಮಗ ಶಾಲೆಯಲ್ಲಿ ಇದಾನೋ ಶಾಲೆಯಲ್ಲಿ ಇಲ್ವೋ, ಏನ್ ಮಾಡ್ತಾ ಇದ್ದಾನೋ ಅಂತ ಎಲ್ಲ ವಿವೇಚನೆ ಮಾಡುವಂತ ಆತ್ಮ ನಿಮ್ಮಲ್ಲಿರುವುದಾದ್ರೆ ಇದೆಲ್ಲ ಹೇಳ್ಕೊಡ್ತದೆ. What you are silent? ಯಾಕೆ ನೀವು ಮೌನವಾಗಿದ್ದೀರಿ? When a demon is possessed in a person, ಯಾವಾಗ ಒಬ್ಬ ದುರಾತ್ಮ ಮನುಷ್ಯನಲ್ಲಿ ಕಾರ್ಯಗಳನ್ನ ಮಾಡ್ತಿರ್ತಾನೆ, that person can say, what are you doing? ಆ ಮನುಷ್ಯ ಏನ್ ಮಾಡ್ತೇನೆ ಅಂತ ಅದು ಹೇಳುತ್ತದೆ. If that person can say that, how much more you anointed can say. ಆ ಮನುಷ್ಯನೇ ಏನ್ ಮಾಡ್ತಿದೆ ಅಂತ ಹೇಳುವುದಾದ್ರೆ ಅಭಿಷೇಕ ಹೊಂದಿದಂತ ವ್ಯಕ್ತಿ ನೀನು ಇನ್ನೆಷ್ಟು ಹೇಳಬಹುದು. So every day in your prayer time, spend time in the word. Read more, read more, read more, read more. ನೀನು ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ಸಮಯದಲ್ಲಿ ಜಾಸ್ತಿ ಸತ್ಯವೇದವನ್ನು ಓದ್ತಾ ಇರು. Above there is one thing called altar of incense. ಎಲ್ಲಕ್ಕಿಂತ ಮೇಲೆ ನಾವು ನೋಡ್ತೇವೆ ಸುಗಂಧ ಸುವಾಸನೆ ಉಳ್ಳಂತ ಒಂದು ಯಜ್ಞ ಇರ್ತದೆ. When the anointing comes, sweet smell. ಅಭಿಷೇಕ ಬರುವಾಗ ಬಹಳ ಮನೋಹರವಾದ Your life will become a smell. ನಿನ್ನ ಜೀವಿತ ಒಂದು ಸುಗಂಧ ವಾಸನೆ ಆಗ್ತದೆ. Your prayer will become a smell to the Father in heaven. ನಿನ್ನ ಪ್ರಾರ್ಥನೆ ಪರಲೋಕದಲ್ಲಿರುವ ತಂದೆಗೆ ಒಂದು ಸುವಾಸನೆ. In Revelations you can see that. ಪ್ರಕಟಣೆಯಲ್ಲಿ ಅದನ್ನು ನೀವು ನೋಡ್ತೀರಿ. The prayer went into the bowl as a smoke. ನಾವು ನೋಡ್ತೇವೆ ಪ್ರಾರ್ಥನೆ ಧೂಪದ ಹಾಗೆ ದೇವರ ಸಮೀಪಕ್ಕೆ ಹೋಯ್ತು ಎಂಬುದಾಗಿ. I smell. ನಾವು ಅದನ್ನು ವಾಸನೆ ನೋಡ್ತೇವೆ. I smell. ನಾನು ಅದನ್ನು ವಾಸನೆ ನೋಡಿದ್ದೇನೆ. I have found the Spirit of God moving inside. We have smelled the rose smell in our house. Nobody else. ದೇವರ ಆತ್ಮ, You know the move of God. How he is moving. Smell. ದೇವರ ಆತ್ಮನು ಈ ಪ್ರಾರ್ಥನೆ ಮಾಡುವ ಕೋಣೆ ಒಳಗಡೆ ಪ್ರವೇಶಿಸುವಾಗ ಗುಲಾಬಿ ಹೂವಿನ ಹಾಗೆ ವಾಸನೆ ಬರುವುದನ್ನು ನಾವು ನೋಡ್ತೇವೆ. And you can know that altar of incense, you will say so sweet words of praises to God. ನೀವು ನೋಡ್ರಿ, Not just saying praise the Lord, praise the Lord, praise the Lord, hallelujah, 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 hallelujah. No. Your words will turn. It will become different. Yes. You will say words which you have never thought of. That will become a prayer for God. ಆ ಧೂಪ ವೇದಿಯಲ್ಲಿ ಅನೇಕ ಸುಂದರವಾದ ಸ್ತೋತ್ರಗಳ ಸುವಾಸನೆ ಬರುವುದನ್ನು ನಾವು ನೋಡ್ತೇವೆ. ಯಾವುದೋ ರೆಗ್ಯುಲರ್ ಆಗಿ ನೀವು ಹೇಳುವಂತ ಪ್ರೈಸ್ ಲಾರ್ಡ್ ಒಂದು ಸ್ತೋತ್ರ ಅಲ್ಲ, ಇನ್ನು ಹೆಚ್ಚಾಗಿ ಮನೋಹರವಾದಂತ ಸುಗಂಧವಾದಂತ ಒಂದು ಸ್ತೋತ್ರಗಳಲ್ಲಿ ಕಾಣಿಸ್ತದೆ ಪ್ರಿಯರೇ. Some people don't get it, they will buy books and read 1,000 praises. ಬಹಳ ಜನರಿಗೆ ಇದು ಗೊತ್ತಿಲ್ಲ, ಅದಕ್ಕಾಗಿ ಕೆಲವರು 1000 ಸ್ತೋತ್ರ ಪುಸ್ತಕ ತಗೊಂಡು ಓದಕ್ಕೆ ಚಾಲು ಮಾಡ್ತಾರೆ. So I'm just rushing it, finishing it. ನಾನು ಬೇಗ ಮುಗಿಸ್ತೀನಿ. I'll say, Lord, you are the omnipotent God. You are the omniscient God. You are the omnipresent God. What is that you cannot do? You are above all. ದೇವರೇ, ನೀನು ಸರ್ವಶಕ್ತನು ಸರ್ವವ್ಯಾಪಿಯು ಇರುವಂತ ದೇವರು, ನಿನಗೆ ಗೊತ್ತಿಲ್ಲದ್ದು, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ. I, my family, my children, my home, my church, everything is blessed because of you. ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಎಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೆ ಕೇವಲ ನಿನ್ನಿಂದ. You will say that. ನೀವು ಅದನ್ನು ಹೇಳ್ತೀರಿ. Don't say, oh, you did not give me this, you did not give me that. That anointing will make you to feel that whatever you got from God, you will praise. ನಿಮಗೆ ಅಭಿಷೇಕ ಇರುವುದಾದ್ರೆ ನೀವು ಆಲ್ರೆಡಿ ಏನನ್ನ ಹೊಂದಿಕೊಂಡಿದ್ದೀರಿ ಅದನ್ನ ಹೇಳಿ ಸ್ತೋತ್ರ ಮಾಡುವಂಗೆ ಮಾಡ್ತದೆ. ಇಲ್ಲ ಅಂದ್ರೆ ನನಗೆ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಬರೀ ಕಂಪ್ಲೇಂಟ್ ಹೇಳ್ತೀರಿ. Amen. 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 I have completed 6. ನಾನು 6ನೇದು ಮುಗಿಸಿದೆ. Next quote. ಮುಂದಿನ ಒಂದು ಭಾಗ. That is the most high God's residence.
ನಾವು ನೋಡುವಾಗ ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಸರ್ವಶಕ್ತ ಮಹೋನ್ನತನಾದ ದೇವರು ವಾಸ ಮಾಡುವಂತ ಸ್ಥಳ, Holy of Holies. ಪರಿಶುದ್ಧ, ಅತಿ ಪರಿಶುದ್ಧ ಸ್ಥಳ. There you can see the Ark of the Covenant. ಅಲ್ಲಿ ನಾವು ನೋಡ್ತೇವೆ ಮಂಜೂಷವನ್ನು ಕಾಣ್ತೇವೆ. You would have seen it. ನೀವು ನೋಡಿರ್ಬೋದು ಮಂಜೂಷ. Go and see it in the Google. Don't see rubbish. See all this. Ark of the Covenant. Type. It will show you what all there. In the covenant box, inside, Yes. there is manna, that rod of the Aaron, Yes. which is budded and fruit. And you can see the golden vessel. You can see the 2 tablets. 10 commandments inside. Okay. Then, what else inside? Then, on the top, the golden lid. On top, 2 cherubs. Yes. And you can see that is called the mercy seat. Mercy seat, yeah. And when you speak, Moses heard the voice of God from Most holy place. from the mercy seat. ಓಕೆ, ದೇವರ ಒಡಂಬಡಿಕೆ ಮಂಜೂಷ, ಇದನ್ನ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಹುಡುಕ್ರಿ, ಬೇರೆ ಏನೇನೋ ಹುಡುಕಕ್ ಹೋಗ್ಬೇಡ್ರಿ. ಓಕೆ, ಆ ದೇವರ ಮಂಜೂಷದಲ್ಲಿ ಏನೆಲ್ಲ ಇರ್ತದೆ? ಆ ಮಂಜೂಷದಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಮಣ್ಣ, ಆಮೇಲೆ ಆರೋಣನ ಚಿಗುರಿದ ಕೋಲು, ಆಮೇಲೆ ದೇವರು ನಮಗೆ ಕೊಟ್ಟಂತ ದಶಾಜ್ಞೆಯ ಒಡಂಬಡಿಕೆ ಹಲಿಗೆಗಳು ಅದರಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಆ ಮಂಜೂಷದ ಮೇಲೆ ಬಂಗಾರದಿಂದ ಹೊದಿಸಿದಂತ ಒಂದು ಇದಿರ್ತದೆ. ಆಮೇಲೆ 2 ದೇವದೂತರು, ಮತ್ತೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕರುಣೆಯ ಸಿಂಹಾಸನ. ಈ ಕರುಣೆ ಸಿಂಹಾಸನದಲ್ಲಿ ನಾವು ಕೇಳಿಕೊಳ್ಳುವಾಗ, ಮೋಶೆ ಪ್ರಾರ್ಥನೆ ಮಾಡುವಾಗ ಆ ಸಿಂಹಾಸನದಿಂದ ಮೋಶೆಗೆ ಉತ್ತರ ಬರುವುದನ್ನು ನಾವು ನೋಡ್ತೇವೆ. When you reach the spot every day, when you reach the spot, Yes. you are sure of getting the answer from God. ನೀವು ಈ ಕ್ಷೇತ್ರವನ್ನ ಪ್ರತಿ ದಿವಸ ಹೋಗಿ ತಲುಪುವಾಗ 100% ನಿಮಗೆ ಗೊತ್ತಾಗ್ತದೆ, ನಿಮಗೆ ಉತ್ತರ ಸಿಗ್ತಾ ಎಂಬುದಾಗಿ. ಹಲ್ಲೆಲೂಯಾ. But reaching there, it's not easy. ಆದ್ರೆ ಆ ಸ್ಥಳವನ್ನ ಮುಟ್ಟುವುದು ಸುಲಭದ ಮಾತಲ್ಲ. I said in the outer court, just in the brazen altar, 1 hour, half an hour, Yes. half an hour, half an hour, another half an hour. Then inside, it will take minimum 3 hours. ನಾವು ನೋಡಿದ್ರಿ, ಅಂಗಳದಲ್ಲಿ 2 ಭಾಗ, ಅದಾದ್ಮೇಲೆ ಪರಿಶುದ್ಧ ಸ್ಥಳ, ಎಲ್ಲಾ ಕಡೆ ಅರ್ಧ ಗಂಟೆ ಇವೆಲ್ಲ ಕಳೆಯೋಕೆ 3 ತಾಸು ಬೇಕಾಗ್ತದಲ್ಲ ಹೊರಗೆ ಹೋಗಕ್ಕೆ. 3 to 5 hours. ಕೆಲವು ಸಾರಿ 3 ರಿಂದ 5 5 to 7 hours. ಕೆಲವು ಸಾರಿ 7 ತಾಸು. Don't worry. ಚಿಂತೆ ಮಾಡಬೇಡ್ರಿ. It is not your work. ಇದು ನಿಮ್ ಕೆಲಸ ಅಲ್ಲ, It is the Holy Spirit's ಇದು work. ಪವಿತ್ರ ಆತ್ಮನ ಕೆಲಸ. If he finds you suitable, then he will take you there. If he finds you suitable for that. Yes. Okay. ಒಂದು ವೇಳೆ ನೀನು ಅದಕ್ಕೆ ಸರಿಯಾದ ವ್ಯಕ್ತಿ ಅಂತ ಆತನ ನಿಮಗೆ ಗುರುತಿಸಿದ್ರೆ ಆತನೇ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾನೆ. It doesn't come every day. ಅದೇ ಪ್ರತಿದಿನ ಆಗುದಿಲ್ರಿ. It will happen. It will become happening every day when you get yielded to it. But I wish everybody inside this house will have this experience. ಆಮೆನ್. ಸೊ ನಾನು ಬಯಸ್ತೇನೆ ಇಲ್ಲಿ ಕೂತಂತ ಪ್ರತಿಯೊಬ್ಬರಿಗೂ ಈ ಅನುಭವ ಆಗ್ಬೇಕೆಂಬುದಾಗಿ. No devil can stand against you. ನಿಮ್ಮ ಮುಂದೆ ಯಾವ ದುರಾತ್ಮ ನಿಲ್ಲಿಕ್ಕೆ ಆಗುದಿಲ್ಲ ರೀ. If you reach that spot, ನೀವು ಆ ಸ್ಥಳವನ್ನು ಮುಟ್ಟುವಾಗ you are the king. ನೀವೇ ರಾಜರಾಗಿರ್ತೀರಿ. God will make you a blessing. ದೇವರು ನಿಮ್ಮನ್ನು ಆಶೀರ್ವಾದವಾಗಿ Say ಮಾಡಲಿ. hallelujah. Say hallelujah. 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 We'll sing that. Abhisheka Talamala. You won't sing.